ನಮಸ್ಕಾರ ವೀಕ್ಷಕರೇ, 11 ವಿಲಸ್ ಟಿವಿಗೆ ಸ್ವಾಗತ. ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾವು ಗುರು ಆಕ್ಟಿವೇಶನ್ ಟೆಕ್ನಿಕ್ಸ್ಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇಲ್ಲಿ ಆಕ್ಟಿವೇಶನ್ ಟೆಕ್ನಿಕ್ಸ್ ಅಂದ ತಕ್ಷಣಕ್ಕೆ ಒಂದು ನ್ಯಾಚುರಲ್ ಆಗಿ ಎಲ್ಲರೂ ಏನು ಹೇಳ್ತಾರೆ ನೋಡಿ, ಆ ಒಂದು ನ್ಯಾಚುರಲ್ ಆಗಿ ಒಂದು ಹೇಳುವಂಥ ಟೆಕ್ನಿಕ್ಗಳಲ್ಲ. ಇವೆಲ್ಲ ಕೂಡ ಅನ್ಕನ್ವೆನ್ಷನಲ್. ಇದೆಲ್ಲದನ್ನು ಕೂಡ ನಾನು ಸ್ವಯಂ ಟೆಸ್ಟ್ ಮಾಡಿ ಇದೆಲ್ಲ ವರ್ಕ್ ಆಗುತ್ತೆ ಅಂತ ಅನಿಸಿದ ಮೇಲೇ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ವಿಡಿಯೋ ಮಾಡಿ ಸುಮಾರು ದಿನಗಳೇ ಆಗೋಯ್ತು. ದಯವಿಟ್ಟು ಕ್ಷಮೆ ಇರಲಿ. ಎನಿವೆ, ಈಗ ಜಗತ್ತಲ್ಲಿ ನಡೀತಾ ಇರೋಂಥ ಒಂದು ಬೆಳವಣಿಗೆಗಳು ಏನಂತ ತುಂಬ ಫಲಪ್ರದವಾಗಿ ಏನಿಲ್ಲ. ಎಲ್ಲ ಕಡೆ ಭೂಮಿ ತುಂಬ ಅಲ್ಲಿ ಇಲ್ಲಿ ಎಲ್ಲ ಕಡೆ ಜನಗಳಿದ್ದಂಗೆ ಎದ್ದೇಳ್ತಾನೆ ಇದ್ದಾರೆ. ಸರ್ಕಾರಗಳ ವಿರುದ್ಧ ಪ್ರತಿಭಟನೆ ಆಗ್ತಾ ಇದೆ. ವೆನೆಜುಲಾ ಇರ್ಬೋದು, ಇರಾನ್ ಇರ್ಬೋದು, ಅಥವಾ ಬಾಂಗ್ಲಾದೇಶ್ ಇರ್ಬೋದು, ಎಲ್ಲಿ ನೋಡಿದ್ರಲ್ಲಿ ಆ ಥರ ದಂಗೆಗಳಿದೆ. ಆ್ಯಂಡ್ ಇದೆಲ್ಲದನ್ನು ಕೂಡ ನಾವು ಇನ್ನೂ ಸ್ವಲ್ಪ ದಿವಸ ಸಹಿಸ್ಕೊಳ್ಬೇಕಾಗತ್ತೆ. ಇನ್ನೂ ಇವಾಗ ಮಕರ ಸಂಕ್ರಮಣ ಇವಾಗ ಆಗ್ತಾ ಇದೆ, ಆಯಿತಾ. ಮಕರ ರಾಶಿಗೆ ಸೂರ್ಯ ಸಂಕ್ರಮಣ ಆಗೋದನ್ನು ಮಕರ ಸಂಕ್ರಾಂತಿ ಅಂತ ನಾವು ಆಚರಣೆ ಮಾಡ್ತೀವಿ. ಇದೇ ಥರ ಮೀನ ಸಂಕ್ರಮಣ ಆಗುತ್ತೆ, ಮೀನ ರಾಶಿಗೆ ಸೂರ್ಯ ಪ್ರವೇಶ ಆಗಲಿ. ಅವಾಗ ಇನ್ನೂ ಒಂದು ಹಂತಕ್ಕೆ ಇದೆಲ್ಲದೂ ಕೂಡ ಜಾಸ್ತಿ ಆಗುತ್ತೆ. ಸ್ಪೆಷಲಿ ಸೂರ್ಯ ಮತ್ತು ಶನಿ ಇವೆರಡೂ ಕೂಡ ಡಿಗ್ರಿ ವೈಸ್ ಹತ್ತತ್ರ ಬರ್ತಾ ಇದ್ದಂಗೆ ಆ ಒಂದು ಫ್ರಿಕ್ಷನ್ ಏನಾಗುತ್ತೆ ಅದು ಬಿಲ್ಡ್ ಆಗ್ತಾ ಹೋಗುತ್ತೆ. ಅದೆಲ್ಲ ದೇವರಿಗೆ ಪ್ರೀತಿ. ಬಟ್ ಸ್ಟಿಲ್ ನೋಡೋಣ, ಏನಾಗುತ್ತೆ ನೋಡೋಣ. ಏನು ತಲೆ ಕೆಡ್ಸ್ಕೊಳ್ಳೋ ಥರದ್ದೇನೂ ಇಲ್ಲ. ಅಟ್ ಎನಿ ಕಾಸ್ಟ್ ಇದೆಲ್ಲ ಭೂಮಿ ಮೇಲೆ ಇದೇ ಫಸ್ಟ್ ಟೈಮ್ ಏನು ನಡೀತಾ ಇಲ್ಲ. ಈ ಥರದ್ದು ಸುಮಾರು ಆಲ್ರೆಡಿ ಆಗೋಗ್ಬಿಟ್ಟಿದೆ. ಮಹಾಯುದ್ಧಗಳೇ ಆಗೋಗ್ಬಿಟ್ಟಿದೆ. ಇವಾಗ ಇನ್ನೊಂದು ಮಹಾಯುದ್ಧ ಆಗುತ್ತಾ? ಆಗಲಿ, ತಗೊಳ್ಳಿ, ಏನು ತಲೆ ಕೆಡ್ಸ್ಕೊಳ್ಳೋದು ಬೇಕಾಗಿಲ್ಲ. ಭೂಮಿ ಏನು ನಾಶ ಆಗೋಗಲ್ಲ. ಇದು ಯಾವತ್ತಿದು ಎಟರ್ನಲ್. ಆ ಥರ ಭೂಮಿ ನಾಶ ಆಗುವಂಥ ಸಂದರ್ಭ ಬಂದರೆ ನಮ್ಮ ಭಗವಾನ್ ಮಹಾವಿಷ್ಣು ಅವರೇನು ಸುಮ್ಮನೆ ಕೂತ್ಕೊಂಡಿರಲ್ಲ. ಅವತಾರಗಳನ್ನು ತಗೊಂತಾರೆ. ಅದರಲ್ಲಿ ಯಾವುದೇ ಥರ ಡೌಟ್ ಅಂತೂ ಇಲ್ಲ. ಲೆಟ್ಸ್ ಗೆಟ್ ಇನ್ ಟು ದ ಟಾಪಿಕ್. ಗುರು ಆ್ಯಕ್ಟಿವೇಶನ್ ಟೆಕ್ನಿಕ್ಸ್ ನೋಟ್ಸ್ ಕಂಪ್ಲೀಟ್ಲಿ ರೆಡಿ ಇದೆ. ಏನು ಮಾಡಿದರೆ ಗುರು ಆ್ಯಕ್ಟಿವೇಶನ್ ಆಗ್ತಾ ಹೋಗುತ್ತೆ ನಿಮ್ಮ ಜಾತಕದಲ್ಲಿ, ಇದನ್ನೆಲ್ಲ ಹೇಳೋದಕ್ಕಿಂತ ಮುಂಚೆ ಒಂದು ಪಾಯಿಂಟ್. ಗುರು ನಿಮ್ಮ ಜಾತಕದಲ್ಲಿ ಯಾವುದೇ ಮನೆಯಲ್ಲಿದ್ದರೂ ಕೂಡ ಈ ಒಂದು ಟೆಕ್ನಿಕ್ಗಳನ್ನು ನೀವು ಅನುಸರಿಸೋದ್ರಿಂದ, ಯಾವುದಾದ್ರು ಒಂದೆರಡನ್ನು ರೂಢಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಗುರು ಆ್ಯಕ್ಟಿವೇಶನ್ ಆಗುತ್ತೆ. ಜೊತೆಗೆ ಆ್ಯಕ್ಟಿವೇಶನ್ ಆಗ್ತಾ ನಿಮ್ಮ ಜಾತಕದಲ್ಲಿ ಗುರು ಯಾವ ಮನೇಲಿ ಕೂತಿರುತ್ತೆ ನೋಡಿ, ಆ ಮನೆಯ ಕಂಪ್ಲೀಟ್ ಫಲಗಳನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, 12ನೇ ಮನೆಯಲ್ಲಿ ಕೂತಿರುತ್ತೆ ಅಂತ ಅಂದ್ಕೊಳ್ಳಿ. 12ನೇ ಮನೆ ಅಂದ ತಕ್ಷಣಕ್ಕೆ ಹೆದರ್ಕೊಳ್ಳೋದು ಜಾಸ್ತಿ. ಅಯ್ಯಯ್ಯೋ ಲಾಸ್ ಆಗುತ್ತೆ ಅಂತ. ಲಾಸ್ ಅಂತ ಅಲ್ಲ, 12ನೇ ಮನೆಗೆ ಒಂದು ಗುಡ್ ಫೇಸ್ ಕೂಡ ಇದೆ. ಒಂದು ಒಳ್ಳೆ ನಿದ್ದೆ ಕೊಡುತ್ತೆ 12ನೇ ಮನೆ. ನೀವು ಎಂಥ ಚಿಂತೆಯಲ್ಲಿರಿ, ಆಯಿತಾ. ಸಾವಿರಾರು ಕೋಟಿ ರೂಪಾಯಿ ಹಾಳಾಗೋಗ್ತಾ ಇರುತ್ತೆ, ತುಂಬ ಟೆನ್ಷನ್ ಆಗ್ತಾ ಇರುತ್ತೆ ಅನ್ನೋ ಲೆಕ್ಕದಲ್ಲಿರಿ. ಬಟ್ 12ನೇ ಮನೆ ನೀಟಾಗಿ ಆ್ಯಕ್ಟಿವೇಶನ್ ಆಗಿತ್ತು ಅಂದರೆ ಅವ್ರು ಮಲ್ಕೊಂಡ ತಕ್ಷಣಕ್ಕೆ ಆರಾಮಾಗಿ ನಿದ್ದೆ ಬರುತ್ತೆ, ಆಯಿತಾ. ಇನ್ವೆಸ್ಟ್ಮೆಂಟ್ಗಳನ್ನು ಸೂಚನೆ ಮಾಡುತ್ತೆ 12ನೇ ಮನೆ. ನೀವು ಒಂದು ಒಳ್ಳೊಳ್ಳೆ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡೋ ರೀತಿ 12ನೇ ಮನೆ ನೋಡ್ಕೊಳ್ಳುತ್ತೆ. ಈ ರೀತಿಯಾಗಿ 12ನೇ ಮನೆಗೆ ಒಂದು ಪಾಸಿಟಿವ್ ಫೇಸ್ ಕೂಡ ಇದೆ. ದೆನ್ 8ನೇ ಮನೆ ಆಗಿರ್ಬೋದು, 6ನೇ ಮನೆ ಆಗಿರ್ಬೋದು, ಅಥವಾ ಬೇರೆ ನೀವು ಏನೇ ನೆಗೆಟಿವ್ ಅಂತ ಅಂದ್ಕೊಳ್ತಿರೋ ಆ ಎಲ್ಲ ಮನೆಗಳಿಗೂ ಕೂಡ ಒಂದು ಪಾಸಿಟಿವ್ ಫೇಸ್ ಅನ್ನೋದಿರುತ್ತೆ. ಆ ಒಂದು ಲೆಕ್ಕದಲ್ಲಿ ಗುರು ಇದನ್ನು ಬ್ಯಾಲೆನ್ಸ್ ಔಟ್ ಮಾಡ್ತಾ ಹೋಗುತ್ತೆ. ಬಿಕಾಸ್ ನಾವೇನೋ ತುಂಬ ಒಂದು ಎಕ್ಸ್ಕ್ಲೂಸಿವ್ ಆಗಿ ತಾಂತ್ರಿಕ ಪ್ರಾಕ್ಟೀಸ್ ಏನೂ ಮಾಡ್ತಾ ಇಲ್ಲ, ಆಯಿತಾ. ಅದು ಎಲ್ಲ ನೆಗೆಟಿವ್ ಆರ್ ಪಾಸಿಟಿವ್ ಎಲ್ಲ ಎಫೆಕ್ಟ್ಗಳನ್ನ ಕೊಡೋದಕ್ಕೆ. ನಾನೇನು ಹೇಳ್ತಾ ಇದ್ದೀನಿ, ಈ ಒಂದು ಪ್ರಾಕ್ಟೀಸ್ಗಳನ್ನು ನೀವು ಮಾಡೋದ್ರಿಂದ, ನಾನು ಕೊಡುವಂಥ ರೆಮಿಡಿಗಳನ್ನು ನೀವು ಫಾಲೋ ಮಾಡೋದ್ರಿಂದ ಗುರು ಚೆನ್ನಾಗಿ ಆ್ಯಕ್ಟಿವೇಶನ್ ಆಗುತ್ತೆ. ಅದು ಕೂಡ ಪಾಸಿಟಿವ್ ಫೇಸಲ್ಲಿ ತುಂಬ ಚೆನ್ನಾಗಾಗುತ್ತೆ. ಅದೆಂಥ ನೆಗೆಟಿವ್ ಹೌಸಲ್ಲಿ ಇದ್ದರೂ ಕೂಡ ಆ ಒಂದು ನೆಗೆಟಿವ್ ಹೌಸಿನ ಪಾಸಿಟಿವ್ ರಿಸಲ್ಟ್ಗಳನ್ನು ಕೊಡ್ತಾ ಹೋಗುತ್ತೆ. ಹಂಗಂದ್ರೆ ನೆಗೆಟಿವ್ ರಿಸಲ್ಟ್ಸ್ ಕೊಡೋದೇ ಇಲ್ಲ ಅಂತ ಅಲ್ಲ, ಒಂದು ತಕ್ಕ ಮಟ್ಟಿಗೆ ಸಣ್ಣ ಪುಟ್ಟದಾಗಿ ರಿಸಲ್ಟ್ಸನ್ನು ಕೊಡ್ಬೋದು. ಎಲ್ಲ ಒಂದು ಕಡೆ ಕೊಡಲಿಲ್ಲ ಹೋಗೋದು ಉಗ್ರಲ್ಲಿ ಹೋಯ್ತು ಅನ್ನೋ ಥರ ಆಗುತ್ತೆ ಅಷ್ಟೇ. ಬಟ್ ಆದರೆ ತಲೆ ಕೆಡಿಸ್ಕೊಳ್ಳೋದೇನೂ ಬೇಡ. ಈಗ 1 by 1 ಟಾಪಿಕ್ ವಿಚಾರಗಳನ್ನು ನೋಡ್ತಾ ಹೋಗೋಣ. ಮೊದಲನೇದು, ರೂಲ್ಸ್ಗಳನ್ನು ಫಾಲೋ ಮಾಡಬೇಕು, ಆಯಿತಾ. ಎಲ್ಲ ಥರದ ರೂಲ್ಸ್ಗಳನ್ನು ಫಾಲೋ ಮಾಡಬೇಕು. ಈಗ ಒಂದು ಟ್ರಾಫಿಕ್ ರೂಲ್ಸ್ ಇರ್ಬೋದು, ಅಥವಾ ನೀವೇನೋ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ತೀರಿ. ಕಂಪ್ನಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಸರ್ಟೈನ್ ರೂಲ್ಸ್ಗಳನ್ನು ಫಾಲೋ ಮಾಡಬೇಕಾಗತ್ತೆ, ಆಯಿತಾ. ಗುರುಗೆ ಯಾವುದೇ ಕಾರಣಕ್ಕೂ ಒಬ್ಬ ವ್ಯಕ್ತಿ ಅವರು ಒಂದು ನಿರ್ದಿಷ್ಟವಾಗಿರುವಂಥ ಒಂದು ರೂಲ್ಸು ಒಂದು ಕಾನೂನು ಕಟ್ಟಳೆಗಳನ್ನು ಮೀರಿ ಹೋಗೋದಿದೆಯಲ್ಲ, ಅದು ಗುರುಗೆ ಇಷ್ಟ ಆಗಲ್ಲ. ಗುರು ಏನು ಬಯಸ್ತಾರೆ, ಒಬ್ಬ ಮನುಷ್ಯ ಆರಾಮಾಗಿರಲಿ. ಅವನು ಒಂದು ದುಡಿಯೋದಕ್ಕೆ ಏನು ಬೇಕು ದುಡ್ಕೊಂಡು, ಅವನು ಕುಟುಂಬನ ನೋಡ್ಕೊಳ್ಳೋದಕ್ಕೆ ಏನು ಬೇಕು ನೋಡಿಕೊಂಡು, ಯಾವುದೇ ಥರ ಟೆನ್ಷನ್ ಇಲ್ದಂಗೆ ಅವನು ಒಂದು ಜೀವನದಲ್ಲಿ ಭಗವಂತನ ಕಡೆ ಧ್ಯಾನ ಮಾಡ್ತಾ
ಅವನ ಜೀವನನ ಕಳಿಬೇಕು, ಅವ್ನು ಹುಟ್ಟಿರುವಂಥ ಕರ್ಮಗಳನ್ನು ನಿಭಾಯಿಸ್ತಾ ಮುಂದುವರಿಬೇಕು ಅನ್ನೋದು ಗುರುವಿನ ಉದ್ದೇಶ, ಮೇನ್ ಪ್ರಿನ್ಸಿಪಲ್ ಆಫ್ ಗುರು, ಆಯಿತಾ. ಬಟ್ ಆದರೆ ಇದೆಲ್ಲ ಯಾವಾಗ ಸಂಭವ ಆಗುತ್ತೆ ಅಂದರೆ ಮೋಸ್ಟ್ ಆಫ್ ದ ಟೈಮ್ ನಾವು ರೂಲ್ಸ್ಗಳನ್ನು ಫಾಲೋ ಮಾಡ್ತಾ ಹೋದಾಗ. ಒಂದು ನೀವು ಟ್ರಾಫಿಕ್ ರೂಲ್ಸ್ನ ಜಸ್ಟ್ ನೀವು ಇದನ್ನು ರೂಢಿ ಮಾಡ್ಕೊಳ್ಳಿ, ಆಯಿತಾ. ಸೊ ನಿಮಗೆ ಎಷ್ಟು ಫೀಲ್ ಅಂದರೆ ಒಂದು 6 ತಿಂಗಳು ಕಷ್ಟ ಆಗ್ಬೋದಿಲ್ಲ ಅಂತ ಅಲ್ಲ, ಬಟ್ ಅದೊಂಥರ ಒಂದು ಫೀಲಿಂಗ್ ಬೆಟರ್ ಅಂತ ಅನಿಸುತ್ತೆ. ಸೊ ಒಂದು ಧೈರ್ಯ ಬರುತ್ತೆ ನಿಮಗೆ, ಆಯಿತಾ. ನಿಮ್ಮ ಮನಸ್ಸಿಂದನೇ ನಿಮಗೆ ಒಂದು ಧೈರ್ಯ ಬರುತ್ತೆ. ಯಾವಾಗಲೂ ಕೂಡ ಗುರು ಭಯನ ಕಳಿಯುತ್ತೆ, ಆಯಿತಾ. ಇವಾಗ ನೀವು ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡ್ತಾ ಇದ್ದೀರಿ, ಅವಾಗ ನಿಮಗೆ ಆಕ್ಸಿಡೆಂಟ್ ಭಯ ಕಮ್ಮಿ ಆಗುತ್ತೆ. ಸೊ ಆ ಭಯ ಕಳೆಯುವಂಥದ್ದೇನಿದೆಯಲ್ಲ ಅದು ಗುರುವಿನ ಅಂಶ. ಸೊ ರಾಹು ಏನು ಮಾಡುತ್ತೆ, ಭಯ ಜಾಸ್ತಿ ಮಾಡ್ತಾ ಹೋಗುತ್ತೆ. 1000 ಕೋಟಿ ಇದ್ರೂ ನಾಳೆ ಕಳೆದೋಗ್ಬಿಡುತ್ತೆ ಅದೆಲ್ಲ ಅನ್ನೋ ಥರ ಭಯದಲ್ಲಿ ಅವನಿಗೆ ನಿದ್ದೆನೇ ಬರೋಲ್ಲ. ಗುರು ಹಂಗಲ್ಲ. ಸೊ ಜಾಬಲ್ಲಿ 100 ರೂಪಾಯಿ ಇದ್ರೂ ನೆಮ್ಮದಿಯಾಗಿ ನಿದ್ದೆ ಮಾಡೋ ಥರ, ಟೈಮಿಗೆ ಸರಿಯಾಗಿ ತಿನ್ನೋ ಥರ, ಒಂದು ನೆಮ್ಮದಿಯಾಗಿ ಏನಿರಬೇಕು ಅದನ್ನು ಗುರು ನೋಡ್ಕೊತ ಹೋಗುತ್ತೆ. ಸೊ ಹಾಗಾಗಿ ರೂಲ್ಸ್ನ ಫಾಲೋ ಮಾಡಿ. ರೂಲ್ಸ್ನ ಫಾಲೋ ಮಾಡೋದ್ರಿಂದ ಭಯ ಯಾವುದೇ ವಿಚಾರದಲ್ಲಾದರೂ ಆಯಿತು, ಆಕ್ಸಿಡೆಂಟ್ ಆಗುತ್ತೆ ಅನ್ನೋ ಭಯ ಇರಲ್ಲ. ಸೊ ಅಥವಾ ನೀವು ಕಂಪ್ನಿಯಲ್ಲಿ ರೂಲ್ಸ್ನ ಫಾಲೋ ಮಾಡೋದ್ರಿಂದ ನಾಳೆ ಟರ್ಮಿನೇಷನ್ ಆಗಿಬಿಡುತ್ತೆ ಅನ್ನೋ ಭಯ ಇರಲ್ಲ. ಸೊ ಹಾಗಾಗಿ ಈ ಥರ ಭಯ ಕಳ್ಕೊಳ್ಳೋದಕ್ಕೆ ಏನೇನು ರೂಲ್ಸ್ನ ಫಾಲೋ ಮಾಡಬೇಕು, ಸೊ ಸಮಾಜದಲ್ಲಿ ಕಾನೂನುಗಳನ್ನು ಫಾಲೋ ಮಾಡಬೇಕು, ಆ ಎಲ್ಲ ರೀತಿಯಾದಂಥ ಕಾನೂನುಗಳನ್ನು ರೂಲ್ಸ್ನ ಫಾಲೋ ಮಾಡ್ಕೊಂಡು ಹೋಗೋದ್ರಿಂದ ಗುರು ಆ್ಯಕ್ಟಿವೇಶನ್ ಆಗುತ್ತೆ. ಸೊ ಸೆಕೆಂಡ್ ಪಾಯಿಂಟ್ ಏನಂದರೆ, ಸುಳ್ಳು ಹೇಳೋದನ್ನು ಸ್ವಲ್ಪ ಮಟ್ಟಿಗೆ ಅವಾಯ್ಡ್ ಮಾಡಬೇಕು. ಇದನ್ನು ಕಂಪ್ಲೀಟಾಗಿ ಇವತ್ತಿನ ಕಲಿಯುಗದಲ್ಲಿ ಬಿಟ್ಬಿಡಿ ಅಂತ ಹೇಳೋದು ಯಾವುದೇ ಮನುಷ್ಯನಿಗೆ ತಪ್ಪು ಅಂತ ನನಗನ್ಸುತ್ತೆ. ಯಾಕೆ ಅಂತ ಅಂದರೆ ಅವ್ರವ್ರ ಅನುಕೂಲಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಅವ್ರು ಏನೇನು ಹೇಳ್ತಾರೆ ಅದೆಲ್ಲ ಅವ್ರವ್ರ ಕರ್ಮ ಅವ್ರವ್ರು ನಿಭಾಯಿಸ್ತಾ ಇರ್ತಾರೆ. ಬಟ್ ಎಲ್ಲ ಒಂದು ಕಡೆ ಮಹಾಭಾರತ ಯುದ್ಧದಲ್ಲಿ ಕೃಷ್ಣ ಯುದ್ಧನ ಮಾಡಿಸ್ತಾ ಇರ್ತಾನೆ. ಸೊ ಒಂದು ಮೂಮೆಂಟಲ್ಲಿ ಧರ್ಮರಾಯ ಒಂದೇನೋ ಸುಳ್ಳು ಹೇಳಬೇಕು ಅನ್ನೋ ಮೂಮೆಂಟ್ ಬಂದಾಗ ಧರ್ಮರಾಯ ಇಲ್ಲ ನಾನು ಹೇಳಲ್ಲ ಅಂತ ಅಂತಾನೆ. ಸೊ ಬಟ್ ಆದರೆ ಅವನ ಕೈಲಿ ಏನೋ ಒಂದು ಮ್ಯಾನೇಜ್ ಮಾಡಿಬಿಟ್ಟು ಹೇಳಿರೋ ನಿಜನ ಅಥವಾ ಅರ್ಧ ನಿಜನ ಅದನ್ನು ಸುಳ್ಳು ದ್ರೋಣಾಚಾರ್ಯರಿಗೆ ಕಿವಿ ಮುಟ್ಟೋ ಥರ ಅದನ್ನು ರಿಫ್ಲೆಕ್ಟ್ ಮಾಡ್ತಾನೆ, ಆಯಿತಾ. ಸೊ ಈ ಒಂದು ಟೆಕ್ನಿಕ್ಗಳು ಅಲ್ಲಿ ವರ್ಕ್ ಆಗಿದೆ. ಅದು ಯಾವಾಗ ತ್ರೇತಾಯುಗದ ಕೊನೇ ಚರಣದಲ್ಲಿ, ಆಯಿತಾ. ಸೊ ಇದು ಕಲಿಯುಗ, ಆಲ್ಮೋಸ್ಟ್ ಕಲಿಯುಗ ಸ್ಟಾರ್ಟ್ ಆಗಿ 5000 ವರ್ಷದ ಮೇಲಾಗ್ಬಿಟ್ಟಿದೆ. ಸೊ ಈ ಮೂಮೆಂಟಲ್ಲಿ ಸುಳ್ಳು ಹೇಳಬೇಡಿ ಅಂತ ಅಂದರೆ ಅದು ತಪ್ಪು. ಬಟ್ ಆಲ್ಮೋಸ್ಟ್ ನಿಮಗೆ ನೀವು ನ್ಯಾಯವಾಗಿರಿ, ನಿಮಗೆ ನೀವು ಸುಳ್ಳು ಹೇಳ್ಕೊಳಕ್ಕೆ ಹೋಗಬೇಡಿ ಅಟ್ಲೀಸ್ಟು. ಸೊ ನೀವೇನಾದ್ರು ತಪ್ಪು ಮಾಡಿದ್ದೀರಾ ಅನ್ನೋದಾದರೆ ಸರಿ ಆಯಿತು, ತಪ್ಪು ಮಾಡಿದ್ದೀನಿ, ಅದಕ್ಕೆ ಏನು ಬೇಕು ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಣ ಅನ್ನೋ ಲೆಕ್ಕಕ್ಕಾದ್ರೂ ನಿಮಗೆ ನೀವು ನಿಜವಾಗಿರಿ, ನಿಮಗೆ ನೀವು ಸುಳ್ಳು ಹೇಳ್ಕೊಳಕ್ಕೆ ಹೋಗಬೇಡಿ. ಅಟ್ಲೀಸ್ಟ್ ನಿಮ್ಮ ಕ್ಲೋಸ್ ಒನ್ಸ್, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಎಷ್ಟಾಗುತ್ತೆ ಅಷ್ಟು ನಿಜ ಹೇಳೋಕ್ಕೆ ಟ್ರೈ ಮಾಡಿ. ಸೊ ಆಲ್ಮೋಸ್ಟ್ ನಿಜನೇ ಹೇಳಿ ಪರವಾಗಿಲ್ಲ, ಬಟ್ ಸುಳ್ಳುಗಳನ್ನು ಆದಷ್ಟು ಕಮ್ಮಿ ಮಾಡಿ. ಇದು ಕೂಡ ನಿಮಗೆ ಧೈರ್ಯ ಕೊಡುತ್ತೆ, ಕಾನ್ಫಿಡೆನ್ಸ್ ಕೊಡುತ್ತೆ. ಒನ್ಸ್ ಅಗೈನ್ ನಾನೇನು ತಪ್ಪು ಮಾಡಿಲ್ಲ, ನಾನು ಮಾಡಿರೋ ತಪ್ಪುಗಳೆಲ್ಲ ಇವ್ರಿಗೆ ಗೊತ್ತಿದೆ, ಸೊ ಮತ್ತೇನಕ್ಕೆ ಹೆದರ್ಕೊಳ್ಳೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ. ಈ ಕಾನ್ಫಿಡೆನ್ಸ್ ನಿಮ್ಮ ಜೀವನದಲ್ಲಿ ಬಂದಾಗ ನೀವು ಯಾವತ್ತಿಗೂ ನಿಮ್ಮ ಕೈಕಾಲು ನಡುವಂಥದ್ದು, ಒಂದು ಯಾವುದೋ ಸಂದರ್ಭ ಬರ್ತಾ ಇದೆ ಅಂತ ಹೆದರ್ಕೊಳ್ಳೋವಂಥದ್ದು, ಈ ಥರ ಸಿಚುಯೇಷನ್ಸ್ಗಳು ಬರೋದಿಲ್ಲ. ಇವೆಲ್ಲ ನಿಮ್ಮ ಕಾನ್ಫಿಡೆನ್ಸ್ನ ಬೂಸ್ಟ್ ಮಾಡುತ್ತೆ. ಇದು ಹೇಳೋದನ್ನೆಲ್ಲ ನಾನು ಒಂದು 6 ತಿಂಗಳ ತನಕ ನೀವು ಟ್ರೈ ಮಾಡಿ ಸಾಕು, ಆಯಿತಾ. 6 ತಿಂಗಳಲ್ಲಿ ನಿಮಗೆ ಕಾನ್ಫಿಡೆನ್ಸ್ ವೃದ್ಧಿನೇ ಆಗಲಿಲ್ಲ ಅಂತಂದರೆ ಬಿಟ್ಟಾಕಿ. ಅವನೇನೋ ಹೇಳ್ದೆ, ಒಂದು 10 ನಿಮಿಷ ಕೇಳಿದೆ ಅನ್ನೋ ಲೆಕ್ಕಕ್ಕೆ ನೀವು ತೊಗೊಳ್ಳಿ, ಪರವಾಗಿಲ್ಲ. ಬಟ್ ಆದರೆ ಇದನ್ನು ಒಂದು 6 ತಿಂಗಳು ಫಾಲೋ ಮಾಡಿ. ನಿಮ್ಮ ಕಾನ್ಫಿಡೆನ್ಸ್ ಬೂಸ್ಟ್ ಆಗಲಿಲ್ವಾ, ಎಲ್ಲ ಸ್ಕ್ರ್ಯಾಪು ಬಿಟ್ಟಾಕ್ಬಿಡಿ, ನಿಮ್ಮ ಪಾಡಿಗೆ ನೀವು ಇರಿ, ಆಯಿತಾ. ಇಷ್ಟು ಕಾನ್ಫಿಡೆಂಟ್ ಅಂತೂ ನಾನು ಹೇಳ್ಬೋದು, ಇಷ್ಟು ಚಾಲೆಂಜ್ ಅಂತೂ ನಾನು ಮಾಡ್ಬೋದು. ದೆನ್ ನೆಕ್ಸ್ಟ್ ಪಾಯಿಂಟ್ ಏನಂದರೆ, ಎಲ್ಲದನ್ನು ಯಾವ ರೀತಿ ಇದೆಯೋ ಅದೇ ರೀತಿ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಆಯಿತಾ. ಯಾವುದನ್ನು ಕೂಡ ಅಯ್ಯೋ ನನಗೆ ಹಿಂಗಿರಬೇಕಿತ್ತು ಹಂಗಿರಬೇಕಿತ್ತು ಹಾಗೇನಿಲ್ಲ. ಸೊ ಎಲ್ಲದನ್ನು ಹೆಂಗಿದೆಯೋ ಹಂಗೆ ಎಕ್ಸೆಪ್ಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ತುಂಬ ಜನ ಕೊರಗ್ತಾ ಇರ್ತಾರೆ, ನಾನು ಇಂಥ ಫ್ಯಾಮಿಲಿಯಲ್ಲಿ ಹುಟ್ಟಬಾರ್ದಿತ್ತು, ಹಂಗೆ ಕೋಟಿಗಟ್ಟಲೆ ಇರಬೇಕಿತ್ತು, ಅಥವಾ ನಾನು ಇಲ್ಲಿ ನಮ್ಮ ದೇಶದಲ್ಲಿ ಹುಟ್ಟಬಾರ್ದಿತ್ತು, ನಾನೆಲ್ಲ ಫಾರಿನಲ್ಲಿ ಹುಟ್ಟಬೇಕಾಗಿತ್ತು. ನಿಮ್ಮ ಕರ್ಮ ಏನಿದೆ ಅದಕ್ಕೆ ತಕ್ಕಂತೆಯೇ ನೀವು ಹುಟ್ಟಿರ್ತೀರಿ, ಆಯಿತಾ. ಸೊ ದೆನ್ ನಿಮಗೇನು ಸಿಗಬೇಕು ಅದೆಲ್ಲದನ್ನು ಕೂಡ ಪರ್ಫೆಕ್ಟ್ಲಿ ಪ್ಲ್ಯಾನ್ಡ್, ನಿಮಗೇನು ಸಿಗುತ್ತೆ ಅದೆಲ್ಲ ಕೂಡ ಪರ್ಫೆಕ್ಟಾಗೆ ನಿಮಗೆ ಸಿಗ್ತಾ ಹೋಗುತ್ತೆ. ಅದನ್ನು ಕಂಪ್ಲೇಂಟ್ ಮಾಡೋದು ಬಿಟ್ಬಿಟ್ಟು ಓಕೆ ಇಲ್ಲಿ ನನ್ನ ಪಾಲಿಗೆ ಬಂದಿದ್ದೆ ಪಂಚಾಮೃತ, ಇದನ್ನೆಲ್ಲ ನಾನು ಅಂದರೆ ಇದೆಲ್ಲ ಓಕೆ ನಾನೇ ಮಾಡ್ಕೊಂಡಿದ್ದೀನಲ್ವಾ, ನಾನೇ ಅನುಭವಿಸ್ತೀನಿ ಬಿಡಿ ಅಂತ ಇರೋದನ್ನು ಇದ್ದಂಗೆ ಅಕ್ಸೆಪ್ಟ್ ಮಾಡ್ಕೊತ ಹೋಗಬೇಕು. ಇದು ಯಾವ ವಿಚಾರದಲ್ಲಾದರೂ ಆಯಿತು. ಫಾರ್ ಎಕ್ಸಾಂಪಲ್, ಇದು ನಿಮ್ಮ ಕೆಲಸದ ವಿಚಾರದಲ್ಲಾಗಿರ್ಬೋದು, ಅಥವಾ ನಿಮ್ಮ ಎಜುಕೇಷನ್ ವಿಚಾರದಲ್ಲಾಗಿರ್ಬೋದು, ಅಥವಾ ನಿಮ್ಮ ಪರ್ಸ್ನಲ್ ಫ್ಯಾಮಿಲಿ ವಿಚಾರದಲ್ಲಾಗಿರ್ಬೋದು, ಅಥವಾ ಫಿನಾನ್ಸ್ ಹಣಕಾಸಿನ ವಿಚಾರದಲ್ಲಿ ಕೂಡ ಆಗಿರ್ಬೋದು. ದಯವಿಟ್ಟು ಇರೋದನ್ನು ಹೆಂಗಿದೆಯೋ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಹಾಗಂತ ನೀವು ಅದನ್ನು ಡೆವಲಪ್ ಮಾಡಿಕೊಂಡು ಫರ್ದರ್ ಅಭಿವೃದ್ಧಿ ಮಾಡೋದನ್ನು ಬೇಡ ಅಂತ ನಾನು ಹೇಳ್ತಾ ಇಲ್ಲ. ಫಸ್ಟು ಅದನ್ನು ಅಕ್ಸೆಪ್ಟ್ ಮಾಡಿ, ಹೌದು ಇರೋದು ಹಿಂಗೆ, ಇದು ಅದನ್ನು ನಾವು ಚೇಂಜ್ ಮಾಡೋದಕ್ಕೆ ಅವಕಾಶಗಳು ಸಿಗುತ್ತೆ. ಇಲ್ಲ ನಾವು ಅದನ್ನು ಒಪ್ಕೊಳ್ಳೋದೇ ಇಲ್ಲ. ಫಾರ್ ಎಕ್ಸಾಂಪಲ್, ನನ್ನ ಹತ್ರ ಒಂದು 100 ರೂಪಾಯಿ ಹರಿದೋಗಿರೋ ನೋಟ್ ಇತ್ತು ಅಂತ ಅಂದ್ಕೊಳ್ಳೋಣ. ಇಲ್ಲ ಇದು 100 ರೂಪಾಯಿ ಹರಿದೇ, ಅಂದರೆ ಇವಾಗ ಸ್ವಲ್ಪ ಸ್ಪ್ಲಿಟ್ ಆಗಿರುತ್ತಲ್ಲ ಆ ಥರದ್ದು, ಇಲ್ಲ ಈ 100 ರೂಪಾಯಿ ಹರಿದೇ ಹೋಗಿಲ್ಲ, ಇದನ್ನು ಬೇರೆಯವ್ರು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು ಅಂತ ನಾನು ಅಂಗಡಿಗೆ ಹೋದರೆ, ಸೊ ಅಲ್ಲೇನು ಮಾಡ್ತಾರೆ, ಅವ್ರು ರಿಜೆಕ್ಟ್ ಮಾಡೋವಂಥ ಚಾನ್ಸಸ್ಸು ತುಂಬ ಇರುತ್ತೆ ಅಲ್ವಾ. ಸೊ ರಿಜೆಕ್ಟ್ ಮಾಡ್ತಾರೆ, ಇದೆಲ್ಲ ನನಗೆ ಬೇಜಾರಾಗುತ್ತೆ. ಅದೇ ನಾನು ಸ್ಟಾರ್ಟಿಂಗಲ್ಲೇ ಅಕ್ಸೆಪ್ಟ್ ಮಾಡಿಕೊಂಡು ಓಕೆ ಏನೋ ಬಂದುಬಿಟ್ಟಿದೆ ಅಪ್ಪ, ಒಂದು 100 ರೂಪಾಯಿ ನೋಟ್ ಹರಿದೋಗಿದೆ, ಏನು ಮಾಡೋದು,
ಸರಿ ಹೋಗೋಣ, ಬ್ಯಾಂಕಿಗೆ ಹೋಗೋಣ, ಬದಲಾಯಿಸೋಣ ಅಂತ ಹೇಳ್ಬಿಟ್ಟು ಆ ₹100 ಬದಲಾಯಿಸ್ಕೊಂಡು ನನ್ನ ಅಂಗಡಿ ಕೊಟ್ಟರೆ ಅವ್ರು ಯಾಕೆ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅಲ್ವಾ? ಆದರೆ ಇಲ್ಲಿ ವ್ಯತ್ಯಾಸ ಆಗಿದ್ದು ಒಂದೇ, ಸ್ಟಾರ್ಟಿಂಗಲ್ಲಿ ನಾನು ಅಕ್ಸೆಪ್ಟ್ ಮಾಡಿದ್ದು ಅಥವಾ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಅಕ್ಸೆಪ್ಟ್ ಮಾಡ್ದಲೇ ಇರೋದು. ಇಲ್ಲ ನಾನು ಅಕ್ಸೆಪ್ಟ್ ಮಾಡಲ್ಲ ಅಂದಿದ್ರೆ ನಾನು ಇನ್ನೂ 4 ಅಂಗಡಿಗಳ ಹತ್ರ ಜಗಳ ಆಡಬೇಕಿತ್ತು, ಅಥವಾ ಅವನಿಗೆ ಏನೋ ಒಂದು ಮೋಸ ಮಾಡಿದೆ ಅನ್ನೋ ಫೀಲಿಂಗ್ ನಾಳೆ ನನಗೆ ಕಾಡ್ತಾ ಇತ್ತು, ಇದೆಲ್ಲ ಇರುತ್ತೆ. ಆದರೆ ಓಕೆ, ಅಕ್ಸೆಪ್ಟ್ ಮಾಡಿಕೊಂಡೆ, ಬ್ಯಾಂಕಿಗೆ ಹೋಗಿ ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ಪಟ ಕೆಲಸ ಮುಗಿಸಿದ್ರೆ ನಾನು ಯಾರ ಹತ್ರನೂ ಜಗಳ ಆಡೋವಂಥ ಪ್ರಮೇಯನೇ ಬರೋದಿಲ್ಲ, ಅಥವಾ ನಾನು ಯಾರಿಗೋ ಮೋಸ ಮಾಡಿದೆ ಅನ್ನೋ ಅಂಥ ಒಂದು ಗಿಲ್ಟ್ ಕೂಡ ನನಗೆ ಕಾಡೋದಿಲ್ಲ ಅಲ್ವಾ? ಸೊ ಹಾಗಾಗಿ ಇದೊಂದು ನೋಟಿಂದೊಂದು ಸಣ್ಣದೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಅಷ್ಟೇ, ಬಿಟ್ಟರೆ ಈ ರೀತಿಯಾಗಿ ಎಲ್ಲ ವಿಚಾರಗಳಲ್ಲೂ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಅದೇ ಥರ ನಿಮ್ಗೆ ಯಾವುದೋ ಒಂದು ಫ್ಯಾಮಿಲಿ ಸಿಕ್ಕಿರುತ್ತೆ, ಸೊ ಫ್ಯಾಮಿಲಿ ಇಂಥ ಫ್ಯಾಮಿಲಿಲಿ ಹುಟ್ಬಿಟ್ನ ಅಂತ ದಿನ ಕೊರಗೋದ್ರ ಬದಲು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಓಕೆ, ನಾನು ಏನೋ ನನ್ನ ಕರ್ಮಾನುಸಾರ ಹುಟ್ಟಿದ್ದೀನಿ, ಪಾಪ ಇರೋರು ಕೂಡ ತುಂಬ ಚೆನ್ನಾಗಿ ನನಗೆ ಅನುಕೂಲ ಆಗಲಿ ಅಂತ ಎಷ್ಟು ಎಫರ್ಟ್ಸ್ ಆಗ್ತಾ ಇದ್ದಾರೆ, ನಾನು ಇದನ್ನು ಅಕ್ಸೆಪ್ಟ್ ಮಾಡ್ಕೊತಾ ಇದ್ದೀನಿ. ನನ್ನ ಕೈಲಿ ಏನಾಗುತ್ತೆ, ನನ್ನ ಕೈಲಿ ಏನು ಚೇಂಜ್ ಮಾಡೋಕ್ಕಾಗುತ್ತೆ ಅದನ್ನು ನಾನು ಡೆಫಿನೆಟ್ಲಿ ಮಾಡ್ತಾ ಹೋಗ್ತೀನಿ. ಅಂದರೆ ಆ ಥರ ನೀವು ಅಕ್ಸೆಪ್ಟ್ ಮಾಡಿಕೊಂಡು ಯಾವಾಗ ನೀವು ನಿಮ್ಮ ಮನಸ್ಸಿಗೆ ಒಪ್ಪಿಸ್ತೀರ ನೋಡಿ, ಅವಾಗಿಂದ ಬೆಳವಣಿಗೆ ಸ್ಟಾರ್ಟ್ ಆಗುತ್ತೆ. ಇದನ್ನು ಗುರು ಯಾವಾಗಲೂ ಸೂಚನೆ ಮಾಡೋದು, ಇದನ್ನೇ ಗುರು ಯಾವಾಗಲೂ ಕೂಡ ಬಯಸೋದು. ದೆನ್ ನೆಕ್ಸ್ಟ್ ಹೇಳುವಂಥ ಪಾಯಿಂಟು, ಇದು ಸಹಜವಾಗಿ ಎಲ್ಲರೂ ಹೇಳುವಂಥ ಪಾಯಿಂಟು, ಬಟ್ ಆದರೆ ಇದನ್ನು ಪ್ರಾಕ್ಟೀಸ್ ಮಾಡಿದರೆ ತುಂಬ ಚೆನ್ನಾಗಿ ರಿಸಲ್ಟ್ಸ್ ಕೊಡುತ್ತೆ. ಹಂಗಂತ ಇದನ್ನು ಟೂ ಮಚ್ ಆಗಿ ಪ್ರಾಕ್ಟೀಸ್ ಮಾಡೋದು ಕೂಡ ತಪ್ಪು. ಏನು ಆ ಪಾಯಿಂಟು ಅಂದರೆ, ಸಮಾಜದ ಒಳಿತಿಗೆ ನೀವು ಯಾವಾಗಲೂ ಕೆಲಸ ಮಾಡಬೇಕು, ಸಮಾಜಕ್ಕೆ ನೀವು ಒಳ್ಳೆಯದಾಗಲಿ ಅಂತ ಬಯಸಬೇಕು, ಆಯಿತಾ? ಸೊ ಯಾರೋ ಒಬ್ಬರು ಹಾಳಾಗಲಿ ಅಂತ ನೀವು ಯಾವುದೇ ಕಾರಣಕ್ಕೂ ಬಯಸೋಂಗಿಲ್ಲ. ಗುರು ನಿಮ್ಮ ಜಾತಕದಲ್ಲಿ ಆ್ಯಕ್ಟಿವೇಶನ್ ಆಗ್ತಾ ಇದೆ ಅಂತ ಅಂದರೆ ಈ ಟ್ರಾನ್ಸ್ಫಾರ್ಮೇಷನ್ ಇದೆಯಲ್ಲ, ನಾನು ಇಲ್ಲಿ ಕುತ್ಕೊಂಡು ಹೇಳಿದಷ್ಟು ಸುಲಭ ಅಲ್ಲ, ಬಟ್ ಆದರೆ ಇದನ್ನು ಈ ರೀತಿ ಯೋಚನೆ ಮಾಡಿ, ಆಯಿತಾ? ಸೊ ಯಾರಿಗೋ ಒಳ್ಳೇದಾಗ್ತಾ ಇದೆ ಅಂದರೆ ನನಗಾಗ್ತಾ ಇಲ್ಲ ಅಂತ ನೀವು ಹೊಟ್ಟೆ ಹೊರ್ಕೊಳಕ್ಕೆ ಹೋಗಬೇಡಿ, ಆಯಿತಾ? ಸೊ ಅವನಿಗಾಗ್ತಾ ಇದೆಯಾ, ವೆರಿ ಗುಡ್, ಅವನೇನು ಕೆಲಸ ಮಾಡೋದೇನೋ ಏನೋ, ಸೊ ಅವ್ನು ಮಾಡಿರೋ ಥರನೇ ನಾನು ಮಾಡಿದರೆ ನನಗೂ ಆಗುತ್ತೆ, ಸೊ ಅವನಷ್ಟೇ ಎಫರ್ಟ್ಸ್ ನಾನು ಹಾಕಿದರೆ ನನಗೂ ಆಗ್ಬೋದೇನೋ, ಸೊ ಅವನಿಗೂ ಒಳ್ಳೆಯದಾಗಲಿ ಅನ್ನೋ ರೀತಿಯಲ್ಲಿ ನೀವು ಯೋಚನೆ ಮಾಡ್ತಾ ಹೋಗಬೇಕು. ಸೊ ಇದೆಲ್ಲ ನಾನು ಏನು ಹೇಳ್ತಾ ಇದ್ದೀನಿ ನೋಡಿ, ಇದೆಲ್ಲದೂ ಕೂಡ ನಿಮ್ಮ ಮನಸ್ಸಿಂದ ಮಾಡುವಂಥದ್ದು, ಯಾವುದು ಕೂಡ ಹೊರಗಡೆಯಿಂದ ನೀವೇನೋ ತೊಗೊಂಬಂದು ಇನ್ಯಾರ ಹತ್ರನೋ ಹೋಮ ಮಾಡಿಸಿ, ಇದೆಲ್ಲ ನಾನು ಹೇಳ್ತಾ ಇರೋದು. ಸೊ ನಾನೇನು ಹೇಳ್ತಾ ಇದ್ದೀನಿ ಎಲ್ಲದೂ ಕೂಡ ನಿಮ್ಮ ಮನಸ್ಸಲ್ಲಿ ಚೇಂಜಸ್ನ ಮಾಡ್ಕೊಳ್ಳೋದಕ್ಕಷ್ಟೇ ಹೇಳ್ತಾ ಇದ್ದೀನಿ. ಇಷ್ಟು ಸಣ್ಣ ಪುಟ್ಟ ಚೇಂಜಸ್ನ ನೀವು ಮಾಡಿಕೊಂಡ್ರೂ ಕೂಡ ಜಸ್ಟ್ ಫಾರ್ 6 ಮಂತ್ಸು 8 ಮಂತ್ಸು ನೀವು ಟ್ರೈ ಮಾಡಿ, ಫೆಂಟಾಸ್ಟಿಕ್ಕಾಗಿ ನಿಮ್ಮ ಜಾತಕದಲ್ಲಿ ಗುರು ಎಲ್ಲಿರುತ್ತೆ ನೋಡಿ, ಆ ಮನೆ ತುಂಬ ಚೆನ್ನಾಗಿ ಆ್ಯಕ್ಟಿವೇಶನ್ ಆಗಿಬಿಡುತ್ತೆ, ಆಯಿತಾ? ಸೊ ಸಮಾಜಕ್ಕೆ ಯಾವಾಗಲೂ ಒಳ್ಳೆಯದನ್ನು ಬಯಸೋದ್ರಿಂದ ಗುರು ಆ್ಯಕ್ಟಿವೇಶನ್ ತುಂಬ ಚೆನ್ನಾಗಾಗುತ್ತೆ. ಇನ್ನೂ ಕೆಲವರು ಇರ್ತಾರೆ, ಊರಿಗೆ ಉಪಕಾರಿ ಮನೆಗೆ ಮಾರಿ ಅನ್ನೋ ಲೆಕ್ಕಕ್ಕೆ ಇರ್ತಾರೆ, ಆ ರೀತಿಯೆಲ್ಲ ಆಗೋದು ಬೇಡ. ಸೊ ನೀವೇನು ನಿಮ್ಮ ಮನೇಲಿರೋದನ್ನೆಲ್ಲ ದಾನ ಕೊಟ್ಬಿಟ್ಟು ಸಮಾಜನ ಉದ್ಧಾರ ಮಾಡಿ ಅಂತ ನಾನೇನು ಹೇಳಲ್ಲ, ಬಟ್ ಆದರೆ ಅಟ್ಲೀಸ್ಟ್ ಮನಸ್ಸಿಂದ ಯಾರಿಗೂ ಕೆಟ್ಟದ್ದನ್ನು ಬಯಸಬೇಡಿ ಅಷ್ಟೇ. ಸೊ ಮೋಸ್ಟ್ ಆಫ್ ದ ಟೈಮು ಹ್ಯೂಮನ್ಸು ಏನಾಗುತ್ತೆ, ಆ ಮೂಮೆಂಟಿಗೆ ಪರ್ಟಿಕ್ಯುಲರಾಗೆ ಉರ್ಕೊಳ್ಳೋದು ಅಥವಾ ದ್ವೇಷ ಹಾಕಾರೋದು ಈ ಥರದ್ದೆಲ್ಲ ಇರ್ಬೋದು, ಬಟ್ ಆದರೆ ಒಂದು ಲಾಂಗ್ ರನ್ ಅಂತ ನೋಡಿದಾಗ ಎಲ್ಲರಿಗೂ ಎಲ್ಲ ಟೈಮಲ್ಲೂ ದ್ವೇಷ ಸಾಧಿಸೋದಕ್ಕಾಗಲ್ಲ. ನಿಮ್ಮಿಂದ ಯಾರಿಗಾದ್ರೂ ಏನಾದ್ರು ಒಳ್ಳೇದಾಗಲಿಲ್ಲ ಅಂದರೂ ಪರವಾಗಿಲ್ಲ, ಕೆಟ್ಟದಾಗದೇ ಇರೋ ಥರ ನೋಡ್ಕೊಳ್ಳಿ, ಯಾರಿಗೂ ಕೂಡ ಕೆಟ್ಟದ್ದನ್ನು ಬಯಸಬೇಡಿ, ಎಲ್ಲರೂ ಚೆನ್ನಾಗಿರಲಿ ಅನ್ನೋ ಒಂದು ಭಾವನೆ ನಿಮ್ಮ ಮನಸ್ಸಲ್ಲಿ ಯಾವಾಗಲೂ ಕೂಡ ಬರಬೇಕು. ದೆನ್ ಈ ಒಂದು ಪಾಯಿಂಟ್ ಏನಿದೆ, ಇದು ನಿಮ್ಮ ಮನಸ್ಸಿಂದ ಸ್ವಲ್ಪ ಆಚೆಗಿನ ವಿಚಾರ, ಆಯಿತಾ? ಸೊ ಭೂಮಿನ ಸ್ವಲ್ಪ ಬೆಟರ್ ಮಾಡ್ತಾ ಹೋಗಬೇಕು, ಆಯಿತಾ? ಭೂಮಿನ ಬೆಟರ್ ಮಾಡೋದು ಹೆಂಗೆ? ಅಟ್ಲೀಸ್ಟ್ ನಾನು ಹೇಳೋದು ಕಮ್ಮಿ ಅಂದರೆ ಒಂದು ಪ್ಲಾಸ್ಟಿಕ್ನ ಎಲ್ಲೋ ಒಂದು ಕಡೆ ಹಾಕೋದನ್ನು ಬಿಡಿ, ಆಯಿತಾ? ಸೊ ಅದನ್ನು ಪರ್ಟಿಕ್ಯುಲರಾಗೇನೋ ಒಂದು ಡಸ್ಟ್ಬಿನ್ನಲ್ಲಿ ಹಾಕಿ. ಸೊ ಹಿಂಗೆ ಅಂದರೆ ಭೂಮಿನ ಪರ್ಟಿಕ್ಯುಲರಾಗೆ ನೀವು ಕಾಪಾಡೋದನ್ನು ನೋಡಿ, ಆಯಿತಾ? ಯಾವಾಗಲೂ ಕೂಡ ನಿಮ್ಮ ಒಂದು ಸ್ವಯಂ ಪ್ರೇರಿತವಾಗಿ ಅದನ್ನು ಮಾಡ್ತಾ ಹೋಗ್ಬೇಕು. ಫಾರ್ ಎಕ್ಸಾಂಪಲ್, ನೀವೇನಾದ್ರು ರೈತರಾಗಿದ್ದರೆ ಆದಷ್ಟು ಕೂಡ ಕೆಮಿಕಲ್ ಫರ್ಟಿಲೈಸರ್ಗಳನ್ನ ಚೂರು ಸ್ಟೆಪ್ ಬೈ ಸ್ಟೆಪ್ ಕಮ್ಮಿ ಮಾಡ್ತಾ ಬನ್ನಿ. ಸೊ ಒಂದು ಆರ್ಗ್ಯಾನಿಕ್ ಫರ್ಟಿಲೈಸರ್ಗಳನ್ನ ನೀವು ಜಾಸ್ತಿ ಮಾಡ್ತಾ ಬನ್ನಿ. ಈಗೇನಾಗುತ್ತೆ, ಸ್ಟೆಪ್ಪು ಬ್ಯಾಲೆನ್ಸ್ ಆಗುತ್ತಲ್ವ. ಸೊ ಅಟ್ಲೀಸ್ಟ್ ನೀವು ಏನೋ ಒಂದು ವಿಷಕಾರಿಯಾದಂಥ ಕೆಮಿಕಲ್ ಫರ್ಟಿಲೈಸರ್ಸ್ನ ಬಿಟ್ಬಿಟ್ಟು ಅಟ್ಲೀಸ್ಟ್ ಒಂದು ಹೆಜ್ಜೆ ನೀವು ಒಂದು ಭೂಮಿಗೆ ಕಂಫರ್ಟಬಲ್ ಆಗಿರುವಂಥದ್ದು, ಭೂಮಿ ಚೆನ್ನಾಗಿ ಅದನ್ನು ಹೊಂದಾಣಿಕೆ ಮಾಡ್ಕೊಂಡು ಹೋಗುತ್ತೆ ಅನ್ನೋ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಕಡೆ ಒಂದೇ ಒಂದು ಹೆಜ್ಜೆ ಇಡ್ತಾ ಇರ್ತೀರ ನೋಡಿ, ಆ ಒಂದು ಹೆಜ್ಜೆ ತುಂಬ ಅಂದರೆ ತುಂಬ ಡಿಫ್ರೆನ್ಸ್ ಮಾಡುತ್ತೆ. ಸೊ ಆ ಡಿಫ್ರೆನ್ಸ್ ಎಷ್ಟರ ಮಟ್ಟಿಗೆ ಇರುತ್ತೆ ಅಂದರೆ, ನಿಮ್ಮ ಜಾತಕದಲ್ಲಿ ಗುರು ಯಾವ ಮನೇಲಿರುತ್ತೆ ನೋಡಿ, ಅದನ್ನು ಕಂಪ್ಲೀಟ್ಲಿ ಆ್ಯಕ್ಟಿವೇಶನ್ ಮಾಡುತ್ತೆ. ಸೊ ಗುರು ಅಂದರೆ ಆ ಒಂದು ಕಾನ್ಫಿಡೆನ್ಸ್ ಬೇಕಲ್ಲ, ನಾನೇನು ತಪ್ಪು ಮಾಡಿಲ್ಲ, ಮಾಡೋದಾದರೆ ಏನೋ ಒಂಚೂರು ಒಳ್ಳೆಯದನ್ನೇ ಮಾಡಿದ್ದೀನಿ, ಸೊ ನನಗೇನು ಭಯ ಇಲ್ಲ ಅನ್ನೋ ಕಾನ್ಫಿಡೆನ್ಸ್ ನೋಡಿ, ಕಾನ್ಫಿಡೆನ್ಸ್ನ ಯಾವಾಗಲೂ ತರುತ್ತೆ ಇದು. ದಯವಿಟ್ಟು ಭೂಮಿನ ಒಂದು ಸ್ವಲ್ಪ, ಭೂಮಿ ಹೆಲ್ತ್ ಎಕ್ಸ್ಪೆಷಲಿ, ಒಂದು ಪ್ಲಾಸ್ಟಿಕ್ಗಳನ್ನ ಎಲ್ಲಂದ್ರಲ್ಲೇ ಎಸಿದಲ್ಲೇ ಇರೋದು, ಕೆಮಿಕಲ್ ಫರ್ಟಿಲೈಸರ್ಸ್ಗಳನ್ನ ಆದಷ್ಟು ಕಮ್ಮಿ ಯೂಸ್ ಮಾಡೋದು, ಸೊ ಆದಷ್ಟು ಕೂಡ ಸ್ವಲ್ಪ ಆರ್ಗ್ಯಾನಿಕ್ಕಾಗಿ ನಮ್ಮ ಲೈಫ್ನ ಲೀಡ್ ಮಾಡೋದೇನಿದೆಯಲ್ಲ, ಇದು ಭೂಮಿಗೆ ಯಾವಾಗಲೂ ಕೂಡ ಹಿತಕಾರಿ. ಸೊ ಅದನ್ನು ಮಾಡಿ, ಒಂದು 4 ಗಿಡಗಳನ್ನು ನೆಡಿ, ಭೂಮಿಗೆ ಅನುಕೂಲ ಮಾಡಿಕೊಡಿ. ಪ್ರಾಣಿಗಳಿಗೆ ನಮ್ಮಂತೆ ಪ್ರಾಣಿಗಳು ಕೂಡ ಅವಕ್ಕೂ ಬಾಳೋದಕ್ಕೆ ಸಮಾನವಾದಂಥ ಹಕ್ಕಿದೆ. ನಾಟ್ ನೆಸೆಸರಿಲಿ ಇವಾಗ ಕುರಿ ಕೋಳಿ ಫಾರಮ್ ಮಾಡಿರ್ತಾರೆ, ಅವರೆಲ್ಲ ಮಾಡ್ತಾ ಇರೋದು ತಪ್ಪು ಅಂತ ಅಲ್ಲ ನಾನು ಹೇಳೋದು,
ಅಟ್ಲೀಸ್ಟ್ ಕಾಡು ಪ್ರಾಣಿಗಳನ್ನಾದರೂ ನೀವು ಕೊಲ್ಲಬೇಡಿ, ಆಯಿತಾ. ಸೊ ಇವಾಗ ಗಾಡಿ ಓಡಿಸ್ಬೇಕಾದ್ರೆ ಒಂದು ನೋಡ್ಕೊಂಡು ಓಡಿಸೋವಂಥದ್ದು, ಯಾವುದೇ ಥರ ಬೇರೆ ಪ್ರಾಣಿಗಳಿಗೆ ಅದರಿಂದ ಹರ್ಟ್ ಆಗದೆ ಇರೋ ಥರ ನೋಡಿ. ಸೊ ಇಷ್ಟೇ ನಾನು ಹೇಳೋದು. ಭೂಮಿಗೆ ಅನುಕೂಲ ಮಾಡಿ. ನೀವು ಭೂಮಿಗೆ ಅನುಕೂಲ ಮಾಡಿದರೆ ಭೂಮಿ ನಿಮಗೆ ಅನುಕೂಲ ಮಾಡುತ್ತೆ, ಅದು ಬೇರೆ. ಬಟ್ ಆದರೆ ನೀವು ಭೂಮಿಗೆ ಅನುಕೂಲ ಮಾಡಿದರೆ ಗುರು ನಿಮ್ಮ ಜಾತಕದಲ್ಲಿ ಆ್ಯಕ್ಟಿವೇಶನ್ ಆಗುತ್ತೆ. ಆ್ಯಂಡ್ ಈ ಟೆಕ್ನಿಕ್ ಏನಿದೆ ಇದು 100% ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ, ಎಕ್ಸ್ಪೆರಿಮೆಂಟ್ ಮಾಡಿ ಸಕ್ಸಸ್ ಆಗಿದೆ. ಸೊ ಇದು ಎರಡು ಆಪೋಸಿಟ್ಟಾಗೆ ನಾನು ಕ್ಯಾರೆಕ್ಟರ್ ಸ್ಟಡಿ ಮಾಡಿರೋದು, ಆಯಿತಾ. ಒಬ್ಬರು ಅವರು ನಾರ್ಮಲ್ಲಾಗೆ ಇದಕ್ಕೆ ಆಪೋಸಿಟ್ಟಾಗೆ ವರ್ತನೆ ಮಾಡ್ತಾಯಿದ್ರು, ಇನ್ನೊಬ್ಬರು ಇದನ್ನು ಅಂದರೆ ಇದಕ್ಕೆ ತಕ್ಕನಂತೆ ಇವರು ವರ್ತನೆ ಮಾಡ್ತಾಯಿದ್ರು. ಒಬ್ಬರು ಭೂಮಿಗೆ ಅನುಕೂಲ ಆಗೋ ಥರ ನಡ್ಕೊತಾ ಇದ್ರು, ಒಬ್ಬರು ಅನಾನುಕೂಲ ಆಗೋ ಥರ ನಡ್ಕೊತಾ ಇದ್ರು. ಇಬ್ಬರು ಜಾತಕದಲ್ಲೂ ಗುರು ಸೇಮ್ ಪೊಸಿಷನಲ್ಲಿ ಇತ್ತು, ಇದು ಕ್ಯಾಚ್, ಆಯಿತಾ. ಸೊ ಅನಾನುಕೂಲ ಆಗೋ ಥರ ನಡ್ಕೊತಾ ಇದ್ರಲ್ಲ ಅವ್ರಿಗೆ ಅಲ್ಲಿ ಗುರು ಅಷ್ಟರ ಮಟ್ಟಿಗೆ ಆ್ಯಕ್ಟಿವೇಶನ್ ಆಗಿಲ್ಲ. ಸೊ ಫೈನಾನ್ಷಿಯಲಿ ಬರ್ಡನ್ನು ಸಿಕ್ಕಾಬಟ್ಟೆ, ಫೈನಾನ್ಷಿಯಲಿ ಒಂದು ಸ್ವಲ್ಪ ಹೊಡೆತ ಕೊಡ್ತಾ ಇತ್ತು. ಆದರೆ ಸೇಮ್ ಗುರು ಇಲ್ಲಿ ಇವ್ರ ಜಾತಕದಲ್ಲಿ ಏನಿತ್ತು ಅದು ತುಂಬ ಚೆನ್ನಾಗಿ ಆ್ಯಕ್ಟಿವೇಶನ್ ಆಗಿತ್ತು. ಯಾರು ಭೂಮಿಗೆ ಸಹಕಾರಿ ಆಗೋ ಥರ ನಡ್ಕೊತಾ ಇದ್ರು ನೋಡಿ, ಫೈನಾನ್ಷಿಯಲಿ ವೆಲ್ ಆ್ಯಂಡ್ ಗುಡ್, ಆಯಿತಾ. ಇಬ್ಬರಿಗೂ ಗ್ರಹಗತಿಗಳು ಆಲ್ಮೋಸ್ಟ್ ಸೇಮ್ ಇದ್ದು, ಈಕ್ವಲ್ಲಾಗೆ ಸೇಮ್ ಟು ಸೇಮ್ ಅಂತ ನಾನು ಹೇಳಲ್ಲ. ಬಟ್ ಆದರೆ ಗುರು ಅಟ್ಲೀಸ್ಟ್ ಗುರುವಿನ ಮಟ್ಟಿಗೆ ಗುರು ಸೇಮ್ ಪೊಸಿಷನಲ್ಲಿತ್ತು, ಗುರುವಿನ ಸೇಮ್ ದಶಗಳನ್ನು ನಡೀತಾ ಇತ್ತು. ಆದರೆ ಇವ್ರಿಗೆ ಈ ಥರ ಏನಕ್ಕೆ ಅಲ್ಲಿ ಅವರ ನಡವಳಿಕೆಗಳಲ್ಲಿ, ಅವರ ಮನೋಭಾವನೆಗಳಲ್ಲಿ ವ್ಯತ್ಯಾಸ ಇತ್ತು. ದೆನ್ ಇದೆಲ್ಲ ಒಂದು ನ್ಯಾಚುರಲ್ ಆ್ಯಕ್ಟಿವೇಶನ್ ಟೆಕ್ನಿಕ್ಗಳಾದರೆ ನಾವು ಒಂದು ಸ್ವಲ್ಪ ಮಟ್ಟಿಗೆ ಇವಾಗ ಆ್ಯಕ್ಷನಿಂದ ಮಾಡುವಂಥ ಆ್ಯಕ್ಟಿವೇಶನ್ ಟೆಕ್ನಿಕ್ಗಳನ್ನ ನೋಡ್ತಾ ಹೋಗೋಣ. ಸೊ ಏನಂದರೆ, ಒಂದು ಗುರುಗಳ ಪಾದಗಳನ್ನ ಮುಟ್ಟೋದು. ನೀವು ಯಾವುದೋ ಆಶ್ರಮಕ್ಕೆ ಹೋಗಿರ್ತೀರಿ ಅಥವಾ ಯಾವುದೋ ಮಠಕ್ಕೆ ಹೋಗಿರ್ತೀರಿ, ಯಾರೋ ಗುರುಗಳು ಇರ್ತಾರೆ, ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡಿ, ಆಯಿತಾ. ಸೊ ಆ್ಯಂಡ್ ಅಫ್ಕೋರ್ಸ್ ನಾನು ಹೇಳೋದು, ನಿಮಗೆ ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡಬೇಕು ಅಂತ ಮನಸ್ಸಿಗೆ ಬರಲಿಲ್ಲ ಅಂತ ಅಂದರೆ ನೀವು ಡೆಫಿನೆಟ್ಲಿ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಅದನ್ನು ಹಾನೆಸ್ಟಾಗಿ ಬೀಳಿ, ಆಯಿತಾ. ಸೊ ಯಾವುದೇ ಥರ ನಿರೀಕ್ಷೆ ಇಲ್ಲದೆ ಅವ್ರ ಕಾಲಿಗೆ ನೀವು ಬೀಳಬೇಕಾಗತ್ತೆ. ಇದರಿಂದ ಕೂಡ ಗುರು ನಿಮ್ಮ ಜಾತಕದಲ್ಲಿ ತುಂಬ ಸದೃಢವಾಗಿ ಆ್ಯಕ್ಟಿವೇಶನ್ ಆಗ್ತಾ ಹೋಗುತ್ತೆ. ಇದು ಇನ್ಸ್ಟೆಂಟಾಗಿ ಆಗ್ತಾ ಹೋಗುತ್ತೆ, ಆಯಿತಾ. ಸೊ ನೀವೇನು 6 ತಿಂಗಳು ವೆಯ್ಟ್ ಮಾಡಿ 3 ತಿಂಗಳು ವೆಯ್ಟ್ ಮಾಡಿ ಅಂತಲ್ಲ. ಸೊ ನೀವು ಬೀಳ್ತೀರಾ, ಸೊ ಅದನ್ನು ಒಂದು 2-3 ಸತಿ ನೀವು ಪ್ರಾಕ್ಟೀಸ್ ಮಾಡ್ತಾ ಗುರು ನ್ಯಾಚುರಲ್ಲಾಗಿ ಆ್ಯಕ್ಟಿವೇಶನ್ ಆಗಿಬಿಡುತ್ತೆ. ಎಕ್ಸ್ಪೆಷಲಿ ಕಾವಿ ಹಾಕಿರೋರ ಹತ್ರ ಅಷ್ಟೇ. ಸೊ ಅದು ಕೂಡ ನಿಮ್ಮ ಮನಸ್ಸಿಂದ ನೀವು ಒಂದು ಕೈ ಮುಗಿದು ಮನಸ್ಸಿನ ಭಾವನೆನೂ ಶುದ್ಧವಾಗಿ ನೀವು ಬೀಳಬೇಕಾಗತ್ತೆ. ಮನಸ್ಸಲ್ಲೇ ಇವನೇನು ಮಾಡ್ತಾನೆ ಅಂತ ಅಂದ್ಕೊಂಡು ನೀವು ಬೀಳಕ್ಕೆ ಹೋಗಬೇಡಿ, ಅದನ್ನು ನೆಗೆಟಿವ್ ಮಾಡುತ್ತೆ, ಆಯಿತಾ. ಸೊ ಅದಕ್ಕೆ ನಾನು ಹೇಳಿದ್ದು, ನಿಮಗೆ ಮನಸ್ಸಿದ್ರೆ ಮಾತ್ರ ಬೀಳಿ, ಮನಸ್ಸಿಲ್ಲ ಅಂದರೆ ಬೀಳಕ್ಕೆ ಹೋಗಬೇಡಿ, ನೋ ಇಶ್ಯೂ, ನೋ ಪ್ರಾಬ್ಲಮ್. ನೆಕ್ಸ್ಟ್ ಏನಂದರೆ, ಗುರು ಒಂದು ಯಾವಾಗಲೂ ಕೂಡ ಫ್ರೀಡಮ್ನ ಕೊಡುವಂಥ ಪ್ಲ್ಯಾನೆಟ್, ಆಯಿತಾ. ಸ್ವತಂತ್ರ ಕೊಡುತ್ತೆ. ನಿಮಗೆ ಇಷ್ಟ ಬಂದಿದ್ದನ್ನು ಇಷ್ಟ ಬಂದಂಗೆ ಮಾಡುವಂಥ ಒಂದು ಸ್ವತಂತ್ರ ಕೊಡುತ್ತೆ. ಸೊ ನಾನು ಆಗಲೇ ಹೇಳಿದೆ, ರಾಹು ಮತ್ತು ಗುರುದು ಎಕ್ಸಾಂಪಲ್ ಕೊಟ್ಬಿಟ್ಟು, ರಾಹು ನಿಮಗೆ ಯಾವಾಗಲೂ ಭಯ ಕೊಡುತ್ತೆ. 1000 ಕೋಟಿ ಇದ್ದರೂ ಕೂಡ ಅಯ್ಯೋ ನಾಳೆ ಇದೆಲ್ಲ ಹೋಗ್ಬಿಡ್ಬೋದೇನೋ ಅಂತ ನಿದ್ದೆನೇ ಮಾಡೋಕ್ಕೆ ಬಿಡಲ್ಲ. ಗುರು ಹಂಗಲ್ಲ, ಫ್ರೀಡಮ್. 100 ರೂಪಾಯಿ ಇದೆಯಾ ಜೋಬಲ್ಲಿ, ಆರಾಮಾಗಿ ಊಟ ಮಾಡ್ತಾನೆ, ಆರಾಮಾಗಿ ನಿದ್ದೆ ಮಾಡೋದಕ್ಕೆ ಏನು ಬೇಕು, ಅಥವಾ ಅವನ ಜೀವನದಲ್ಲಿ ಹೆಂಗೆ ಬಾಳಬೇಕು ಅನ್ನೋದನ್ನು ಯಾರೂ ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಆಗದಂಥ ಫ್ರೀಡಮ್ ಕೊಡುತ್ತೆ. ಸೊ ದೆನ್ ಅವ್ರ ಮೇಲೆ ಯಾವುದೇ ಥರ ಪ್ರೆಷರ್ಸ್ಗಳು ಬರದೇ ಇರೋ ಥರ ನೋಡ್ಕೊಳ್ಳುತ್ತೆ, ಆಯಿತಾ. ಸೊ ಕಂಪ್ನಿ ಪ್ರೆಷರ್ಸು, ಟಾರ್ಗೆಟ್ಸು, ಇದೆಲ್ಲದನ್ನು ನೀವು ಕೆಲಸ ಮಾಡ್ತಾ ಇರ್ತೀರಾ, ನಿಮ್ಮ ಟಾರ್ಗೆಟ್ಸ್ ಇರುತ್ತೆ, ಪ್ರೆಷರ್ಸ್ ಇರುತ್ತೆ, ಈ ಥರ ಪ್ರೆಷರ್ಸ್ ಎಲ್ಲ ಇರುತ್ತೆ ನೋಡಿ. ಅಂಥ ಟೈಮಲ್ಲಿ ಗುರುನ ಆ್ಯಕ್ಟಿವೇಶನ್ ಮಾಡ್ಕೊಳ್ಳಿ. ಗುರು ನಿಮಗೆ ಫ್ರೀಡಮ್ ಕೊಡ್ತಾ ಹೋಗುತ್ತೆ. ಅಂದರೆ ನಿಮ್ಮ ಟಾರ್ಗೆಟ್ಗಳೆಲ್ಲ ಮುಂಚೆನೇ ಕಂಪ್ಲೀಟ್ ಆಗೋ ಥರ, ಅಥವಾ ನಿಮ್ಮ ಪ್ರೆಷರ್ಗಳೆಲ್ಲ ಹಂಗಂಗೆ ಮ್ಯಾನೇಜ್ ಆಗೋ ಥರ, ಹೀಗೆ ಗುರು ಯಾವಾಗಲೂ ಕೂಡ ಫ್ರೀಡಮ್ನ ಕೊಡುತ್ತೆ. ಆದರೆ ಆ ಫ್ರೀಡಮ್ನ ತೊಗೊಳೋದು, ಗುರುನ ಆ್ಯಕ್ಟಿವೇಶನ್ ಮಾಡ್ಕೊಳ್ಳೋದಿದೆಯಲ್ಲ, ಅದು ತುಂಬ ವರ್ಕ್ ಮಾಡಬೇಕು. ಸೊ ನಾನು ಹೇಳಿದ್ದು ಟೆಕ್ನಿಕ್ಗಳನ್ನೆಲ್ಲ ಫಾಲೋ ಮಾಡಿ 1 by 1 ಇದ್ಯಾವುದೂ ಖರ್ಚಾಗುವಂಥದ್ದಲ್ಲ. ಆದರೆ ಅಡಾಪ್ಟ್ ಮಾಡ್ಕೋಬೇಕು, ನಿಮ್ಮ ಜೀವನದಲ್ಲಿ 1 by 1 ಅಡಾಪ್ಟ್ ಮಾಡ್ಕೊತ ಹೋಗಬೇಕು. ನೆಕ್ಸ್ಟ್ ಏನಂದರೆ, ಯಾವುದಾದ್ರೂ ಒಂದು ದಾರಿನ ನೀವು ಆಯ್ಕೆ ಮಾಡ್ಕೋಬೇಕಾಗತ್ತೆ, ಆಯಿತಾ. ಸೊ ಅಂದರೆ ಮಲ್ಟಿಪಲ್ ವೇಸಲ್ಲಿ ಗುರು ಯಾವಾಗಲೂ ವರ್ಕ್ ಆಗಲ್ಲ. ಫಾರ್ ಎಕ್ಸಾಂಪಲ್, ನೀವೇನೋ ಕೆಲಸ ಮಾಡ್ತಾ ಇರ್ತೀರಾ, ನಾನು ಅದನ್ನು ಮಾಡ್ತೀನಿ, ಇದನ್ನು ಮಾಡ್ತೀನಿ, ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ಇದೆಲ್ಲ ರಾಹು ಸ್ವಭಾವ, ಆಯಿತಾ. ಸೊ 4-5 ವಿಚಾರಗಳಿಗೆ ಕೈ ಹಾಕೋದು, ಅದರಲ್ಲಿ ಅಧ್ಯಯನ ಮಾಡೋದು, ಯಾವುದನ್ನು ಕಂಪ್ಲೀಟ್ ಮಾಡ್ದಂಗೆ ಬಿಡೋದು, ಇದೆಲ್ಲ ರಾಹು ಸ್ವಭಾವ. ಲೇಟ್ರನ್ನು ಸ್ವಲ್ಪ ಲೈಟರ್ ನೋಟಾಗಿ ಒಂದು ಬುಧನ ಸ್ವಭಾವ ಕೂಡ ಹೌದು, ಇಲ್ಲ ಅಂತ ಅಲ್ಲ. ಆದರೆ ಗುರುವಿನ ಸ್ವಭಾವ ಏನಂದರೆ, ಒಂದನ್ನು ಟಾರ್ಗೆಟ್ ಮಾಡುತ್ತೆ, ಒಂದರಲ್ಲಿ ಮಾಸ್ಟರ್ ಆಗುತ್ತೆ. ಅದು ಗುರುವಿನ ಸ್ವಭಾವ. ನಾವು ಅದನ್ನು ಫಾಲೋ ಮಾಡಬೇಕು. ಗುರುನ ಆ್ಯಕ್ಟಿವೇಶನ್ ಮಾಡ್ಕೋಬೇಕು ಅಂದರೆ ಜಾಸ್ತಿ ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೋಬಾರ್ದು. ಯಾವ್ದಾದ್ರು ಒಂದು ಕೆಲಸ ಇಟ್ಕೋಬೇಕು, ಅದನ್ನು ಪರ್ಫೆಕ್ಟಾಗಿ ಮಾಡ್ತಾ ಹೋಗಬೇಕು. ಆವಾಗ ಗುರು ತುಂಬ ಚೆನ್ನಾಗಿ ಆ್ಯಕ್ಟಿವೇಶನ್ ಆಗುತ್ತೆ. ಅದರಿಂದ ಸುಮಾರು ಕೆಲಸಗಳು ಓಪನ್ ಅಪ್ ಆಗ್ಬೋದು, ಅದರಿಂದ ತುಂಬ ಆಪರ್ಚುನಿಟಿಗಳು ನಿಮಗೆ ಬರ್ಬೋದು, ಅದೆಲ್ಲ ಸೆಕೆಂಡ್ರಿ. ಬಟ್ ಆದರೆ ಇನಿಷಿಯಲ್ ಸ್ಟೇಜಸಲ್ಲಿ ನಿಮ್ಮನ್ನು ನೀವು ಕೇಳ್ಕೊಳ್ಳಿ, ನಾನು ಯಾರು ಅದು ಹೇಳುತ್ತೆ. ನಾನೊಬ್ಬ ಸಾಫ್ಟ್ವೇರ್ ಇಂಜಿನಿಯರು, ಅಥವಾ ನಾನೊಬ್ಬ ಬ್ಯಾಂಕಲ್ಲಿ ಕೆಲಸ ಮಾಡೋವಂಥ ಎಂಪ್ಲಾಯಿ. ಸೊ ಅದಕ್ಕೆ ನೀವು ಲಾಯಲ್ ಆಗಿರಿ. ಸೊ ಆ ಒಂದು ಕೆಲಸನ ನೀವು ನಿಯತ್ತಾಗೆ, ತುಂಬ ಸ್ಟ್ರೈಟಾಗೆ, ಇಲ್ಲ ನಾನು ಇದನ್ನೇ ಮಾಡ್ತೀನಿ ಅಂತ ನೀವು ಮುಂದುವರಿಬೇಕಾಗತ್ತೆ.
ಆವಾಗ ಅದು ತುಂಬ ಅಂದರೆ ತುಂಬ ಚೆನ್ನಾಗಿ ಸಕ್ಸಸ್ ಕೊಡುತ್ತೆ. ನೀವೇನೋ ಒಂದು ಕೆಲಸ ಮಾಡ್ತಾ ಇರ್ತೀರ, ಇವಾಗ ಸಾಫ್ಟ್ವೇರಲ್ಲಿ ಯಾರೋ ಕೆಲಸ ಮಾಡ್ತಾ ಇರ್ತಾರೆ, ಅಯ್ಯೋ ನಾನು ಬ್ಯಾಂಕಿಗೆ ಹೋಗಬೇಕಿತ್ತು, ಬ್ಯಾಂಕಿಂಗ್ ಎಕ್ಸಾಮ್ಸ್ ತೊಗೊಂಡ್ಲಾ, ಅಥವಾ ನಾನೇನು ಬೇರೆ ಏನಾದ್ರು ಸ್ಟಾರ್ಟಪ್ ಮಾಡಿಬಿಡ್ಲಾ, ಈ ಥರದ್ದೆಲ್ಲ ಏನೂ ಬೇಡ. ನೀವೇನು ಮಾಡ್ತಾ ಇದ್ದೀರಾ ಅದನ್ನು ಕರೆಕ್ಟಾಗಿ ಮಾಡಿ, ಆವಾಗಲೇ ಗುರು ತುಂಬ ಚೆನ್ನಾಗೇ ವರ್ಕೌಟ್ ಆಗುತ್ತೆ. ಆ್ಯಂಡ್ ಯಾರ್ಯಾರು ಈ ಕೆಲಸನ ಮಾಡ್ತಾ ಇದ್ದೀರಾ ನೀವು ಅಂದ್ಕೊಂಬಿಡಿ, ನ್ಯಾಚುರಲಾಗಿ ನಿಮ್ಮ ಜಾತಕದಲ್ಲಿ ಗುರು ಪರ್ಫೆಕ್ಟ್ ಆಗಿದೆ ಅಂತಲೇ ಅಂದ್ಕೊಂಬಿಡಿ, ಆಯಿತಾ. ನೆಕ್ಸ್ಟ್ ಪಾಯಿಂಟ್ ಏನಂದರೆ, ಯಾವಾಗಲೂ ಕೂಡ ನೀವು ನಾಲೆಡ್ಜ್ನ ಗೈನ್ ಮಾಡೋದ್ರ ಕಡೆ ನೋಡಿ. ಸೊ ನೀವು ಯಾವಾಗಲೂ ಕೂಡ ಜ್ಞಾನಾರ್ಜನೆಗೆ ಕಾಯ್ತಾ ಇರಬೇಕು. ನೀವು ಯಾವುದೇ ಕೆಲಸ ಮಾಡ್ತಾಯಿರಿ, ಆ ಕೆಲಸಕ್ಕೆ ಸಂಬಂಧಪಟ್ಟಂತೆ ನೀವು ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ. ಏನರಲ್ಲಿ ಅಂದರೆ ಜ್ಞಾನಾರ್ಜನೆಯ ವಿಚಾರದಲ್ಲಿ. ನೀವು ಅದಕ್ಕೆ ಒಂದು ಸ್ವಲ್ಪ ಅದರಲ್ಲಿ ಇನ್ನೂ ಸ್ವಲ್ಪ ಡೀಪಾಗಿ ತಿಳ್ಕೊಳ್ಳೋಕ್ಕೆ ಯಾವಾಗಲೂ ಟ್ರೈ ಮಾಡಿ. ಇದರಿಂದ ಕೂಡ ಗುರು ತುಂಬ ಚೆನ್ನಾಗಿ ಆ್ಯಕ್ಟಿವೇಶನ್ ಆಗುತ್ತೆ. ದೆನ್ ಅದು ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ. ಅಗೈನ್ ಗುರು ಅಂದರೆ ನಥಿಂಗ್ ಬಟ್ ಕಾನ್ಫಿಡೆನ್ಸ್. ನನ್ನ ಫೀಲ್ಡಲ್ಲಿ ನನ್ನ ಯಾರು ಮುಟ್ಟುತ್ತಾರೆ. ಸೊ ನೀವು ಇವಾಗ ಫಾರ್ ಎಕ್ಸಾಂಪಲ್ ನೀವೇನೋ ಕೆಲಸ ಮಾಡ್ತಿರ್ತೀರ, ಅದ್ರಲ್ಲಿ ನೀವು ಮಾಸ್ಟರ್ ಆಗಿಬಿಟ್ಟಿರ್ತೀರ ಅಂತ ಅಂದ್ಕೊಳ್ಳಿ. ನಿಮ್ಮನ್ನು ಯಾರು ಕೆಲಸದಿಂದ ತೆಗಿತಾರೆ? ಸೊ ನಿಮ್ಮನ್ನು ಕೆಲಸದಿಂದ ತೆಗೆದ್ರೂ ಅವ್ರ ಕಂಪ್ನಿ ಉಳ್ಕೊಳ್ಳೋಕೆ ಸಾಧ್ಯನಾ? ಆ ಒಂದು ಲೆಕ್ಕಕ್ಕೆ ನೀವು ಕಾನ್ಫಿಡೆಂಟ್ ಆಗಿರಬೇಕಾಗತ್ತೆ. ಆ ಒಂದು ಲೆಕ್ಕಕ್ಕೆ ಇರಬೇಕಾಗತ್ತೆ ತಲೆಯಲ್ಲಿ ಕೂಡ. ಸೊ ತಲೆಯಲ್ಲಿ ಯಾವಾಗ ನಾಲೆಡ್ಜ್ ಇರುತ್ತೆ ಆವಾಗ ನಿಮಗೆ ಕಾನ್ಫಿಡೆನ್ಸ್ ಇರುತ್ತೆ. ಸೊ ನೀವು ಯಾರ ಮುಂದೆನೂ ಯಾವ್ದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ದಂಗೆ ನಿಮಗೆ ಗೊತ್ತಿರೋ ವಿಚಾರನ ತುಂಬ ಕ್ಲಿಯರಾಗಿ ಹೇಳ್ಬೋದು. ಇವತ್ತಿಗೂ ನಾನು ಎಲ್ಲಿ ಬೇಕಾದ್ರೂ ಕಾನ್ಫಿಡೆಂಟಾಗಿ ಹೇಳ್ಬೋದು 2+2 4 ಅಂತ. ಇದಕ್ಕೆ ಯಾವ ಸೈಂಟಿಸ್ಟು ಕೂಡ ಅಬ್ಜೆಕ್ಷನ್ ಮಾಡಲ್ಲ ಅಲ್ವಾ. ಸೊ ಏನಕ್ಕೆ? ನನಗೆ ಗೊತ್ತು, ಪಕ್ಕಾ ಗೊತ್ತು ಆ ವಿಚಾರ. 2+2 4 ಅಂತ ಎಲ್ಲರಿಗೂ ಗೊತ್ತು. ಸೊ ನನಗೂ ಗೊತ್ತು. ಹಾಗಾಗಿ ಅದೊಂದು ಕಾನ್ಫಿಡೆನ್ಸ್ ಇರುತ್ತೆ. ಅದನ್ನು ಯಾರ ಮುಂದೆನೂ ಹೇಳೋದಕ್ಕೆ ಸಂಕೋಚ ಪಡಲ್ಲ, ಭಯ ಪಡಲ್ಲ ಅಲ್ವಾ. ಇದೇ ಥರ ನೀವು ನಿಮ್ಮ ಸಬ್ಜೆಕ್ಟ್ಗಳಲ್ಲಿ ಮಾಸ್ಟರ್ಸ್ ಆಗಿರಬೇಕು. ಆವಾಗ ಗುರು ತುಂಬ ಚೆನ್ನಾಗಿ ಆ್ಯಕ್ಟಿವೇಶನ್ ಆಗುತ್ತೆ. ದೆನ್ ನೆಕ್ಸ್ಟ್ ಪಾಯಿಂಟ್ ಏನಂದರೆ, ನೀವು ರೆಗ್ಯುಲರಾಗಿ ಉಪವಾಸ ವ್ರತಗಳನ್ನು ಮಾಡ್ತಾ ಹೋಗಬೇಕಾಗತ್ತೆ. ಸೊ ಒಬ್ಬೊಬ್ಬರು ಗುರುವಾರ ಉಪವಾಸ ಮಾಡ್ತಾರೆ, ಫೈನ್, ವೆಲ್ ಆ್ಯಂಡ್ ಗುಡ್. ಸೊ ಅಥವಾ ಏಕಾದಶಿಗಳಲ್ಲಿ ಮಾಡ್ತಾರೆ, ಅಥವಾ ಸಂಕಷ್ಟ ಚತುರ್ಥಿಗಳಲ್ಲಿ ಮಾಡ್ತಾರೆ, ಅವ್ರವ್ರ ಇಷ್ಟ. ನೀವು ಹೆಂಗಾರು ಮಾಡಿ, ನೀವು ಹೆಂಗಾರು ಅಡಾಪ್ಟ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ರೆಗ್ಯುಲರ್ ಇಂಟರ್ವಲ್ಸಲ್ಲಿ ನೀವು ಉಪವಾಸಗಳನ್ನು ಮಾಡ್ತಾ ಗುರು ತುಂಬ ಚೆನ್ನಾಗಿ ಆ್ಯಕ್ಟಿವೇಶನ್ ಆಗ್ತಾ ಹೋಗುತ್ತೆ. ಸೊ ಇದಕ್ಕೂ ಗುರುಗೂ ಏನು ಸಂಬಂಧ ಅಂತ ಕೇಳಬೇಡಿ. ಅದೊಂದು ಎಕ್ಸ್ಪೆರಿಮೆಂಟ್ ಮಾಡಿ ಸಕ್ಸಸ್ ಆಗಿದ್ದೀನಿ ನಾನು. ಹಾಗಾಗಿ ನಾನು ಇದನ್ನು ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀನಿ. ಉಪವಾಸ ವ್ರತಗಳನ್ನು ಮಾಡೋದ್ರಿಂದ ಗುರು 100% ವರ್ಕೌಟ್ ಆಗುತ್ತೆ. ನಿಮ್ಮ ಜಾತಕದಲ್ಲಿ ಯಾವ ಮನೇಲಿರುತ್ತೆ ನೋಡಿ, ಆ ಮನೆ ಹಂಗೆ ತುಂಬ ಅಂದರೆ ತುಂಬ ಉಜ್ವಲವಾಗಿ ಆ್ಯಕ್ಟಿವೇಶನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಮೋಸ್ಟ್ ಎಫೆಕ್ಟಿವ್ ಪಾಯಿಂಟು, ಅಂಡರ್ಲೈನ್ ಮಾಡ್ಕೊಂಬಿಡಿ. ದೆನ್ ಈ ಒಂದು ಪಾಯಿಂಟು ಏನು ಹೇಳ್ತಾ ಇದ್ದೀನಿ, ಇದು ಸ್ವಲ್ಪ ಅನ್ಯಾಚುರಲ್ ಆಯಿತಾ. ಯಾವುದೇ ಥರ ಜ್ಯೋತಿಷಿ ಇದನ್ನು ಹೇಳುವಂಥ ಪಾಯಿಂಟ್ ಏನಲ್ಲ. ಬಟ್ ಆದರೆ ನಾನೇನು ನೋಡಿದ್ದೀನಿ ಅದನ್ನು ನಾನು ಹೇಳಬೇಕಾಗತ್ತೆ. ನಾನೇನು ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ, ನಾನೇನು ಪಾಯಿಂಟ್ಸ್ ಮಾಡಿದ್ದೀನಿ ಅದನ್ನು ನಾನು ಹೇಳಬೇಕಾಗತ್ತೆ. ನಿಮ್ಮ ಕೆಲಸಗಳೇನಿರುತ್ತೆ ಅಲ್ಲಿ ನೀವು ಪೊಲಿಟಿಕ್ಸ್ ಮಾಡಬೇಕು, ಆಯಿತಾ. ಸೊ ನೆಗೆಟಿವ್ ಆಗಲ್ಲ ನಾನು ಹೇಳೋದು, ನೆಗೆಟಿವ್ ಪಾಲಿಟಿಕ್ಸ್ ಬೇಡ. ಬಟ್ ಆದರೆ ನಿಮಗೆ ಕುತ್ತಿಗೆಗೆ ಬರ್ತಾ ಇದೆ ಅಂತ ಅಂದಾಗ ಡೆಫಿನೆಟ್ಲಿ ನೀವು ಪೊಲಿಟಿಕ್ಸ್ ಮಾಡಲೇಬೇಕು. ಇದು ಒಂದು ನಿಯಮ, ಆಯಿತಾ. ಗುರುನ ಯಾವಾಗಲೂ ನಾವು ಒಂದು ಪೊಲಿಟಿಕಲ್ ಪ್ಲ್ಯಾನೆಟ್ ಅಂತಲೇ ನಾವು ವಿವರಣೆ ಕೊಡೋದು. ಹಾಗಾಗಿ ಹೇಳೋದು, ಅಟ್ಲೀಸ್ಟ್ ನಿಮ್ಮ ಪ್ರೊಫೆಷನಲ್ ಲೈಫಲ್ಲಿ ನೀವು ಪೊಲಿಟಿಕ್ಸ್ನ ಮಾಡಲೇಬೇಕು. ಅದರಿಂದ ಇನ್ನೊಬ್ಬರು ಕುರ್ಚಿನ ನೀವು ಕಸ್ಕೊಳ್ಳೋದು ಬೇಡ. ಅಟ್ಲೀಸ್ಟ್ ನಿಮ್ಮ ಕುರ್ಚಿನ ನೀವು ಉಳಿಸ್ಕೊಳ್ಳೋಕೆ ಏನು ಬೇಕು ಅಷ್ಟರ ಮಟ್ಟಿಗಂತೂ ನೀವು ಪೊಲಿಟಿಕ್ಸ್ನ ಮಾಡಿ. ಪೊಲಿಟಿಕ್ಸ್ ಒಳ್ಳೆಯದು, ಮಾಡಿ. ದೆನ್ ನೆಕ್ಸ್ಟ್ ಪಾಯಿಂಟ್ ಏನಂದರೆ, ಜೀವನದಲ್ಲಿ ಸಂತೃಪ್ತಿ ಆಗೋದನ್ನು ಕಲಿಬೇಕು. ಫಾರ್ ಎಕ್ಸಾಂಪಲ್, ಒಂದು ಒಳ್ಳೆ ಊಟ ಮಾಡ್ತೀವಿ, ಒಳ್ಳೆ ಊಟ ಮಾಡಿದ ಮೇಲೆ ಸಾಕಪ್ಪ ಅಂತ ಅಂತೀವಲ್ವ. ಇದು ಊಟದ ವಿಚಾರದಲ್ಲಿ ನ್ಯಾಚುರಲಾಗಿ ಎಲ್ಲರಿಗೂ ಆಗುತ್ತೆ. ಬಟ್ ಇದೇ ಥರ ಎಲ್ಲ ವಿಚಾರದಲ್ಲೂ ಆಗಬೇಕಾಗತ್ತೆ. ಸೊ ನಾಲೆಡ್ಜ್ ವಿಚಾರ ಒಂದು ಬಿಟ್ಟು, ಅಂದರೆ ಜ್ಞಾನ ಅನ್ನೋ ವಿಚಾರ ಬಿಟ್ಟು ಇನ್ನು ಉಳಿದಿದ್ದು ಎಲ್ಲ ವಿಚಾರದಲ್ಲೂ ಸಂತೃಪ್ತಿ ಅನ್ನೋದು ಇರಲೇಬೇಕು. ಸೊ ಓಕೆ, ಇವತ್ತು ಸಾಕು, ಆರಾಮಾಗಿ ಎಷ್ಟು ಬೇಕೋ ಅಷ್ಟು ಕೆಲಸ ಮಾಡಿದ್ದೀನಿ, ಸಂತೃಪ್ತಿ ಬೇಕು. ಓಕೆ, ಇವತ್ತು ಚೆನ್ನಾಗೇ ದುಡ್ದಿದ್ದೀನಿ, ಸಾಕು. ಸೊ ಅನ್ನೋ ಥರ ಒಂದು ಸಂತೃಪ್ತಿ ಬೇಕು. ನಿಮ್ಮ ಜೀವನದಲ್ಲಿ ಸಂತೃಪ್ತಿ ಅನ್ನೋದು ಎಷ್ಟು ಜಾಸ್ತಿ ಇರುತ್ತೆ ನೋಡಿ, ಅಷ್ಟರ ಮಟ್ಟಿಗೆ ಗುರು ಆ್ಯಕ್ಟಿವೇಶನ್ ಆಗಿದೆ ಅಂತ ಅರ್ಥ. ಅಥವಾ ಇದು ಒಂಥರ ವೈಸ ವರ್ಷ, ಆಯಿತಾ. ಗುರುವಿನ ಆ್ಯಕ್ಟಿವೇಶನ್ ಎಷ್ಟಾಗಿದೆ ಅಷ್ಟರ ಮಟ್ಟಿಗೆ ನೀವು ಸಂತೃಪ್ತರಾಗಿರ್ತೀರಾ, ಅಥವಾ ನೀವೆಷ್ಟು ಸಂತೃಪ್ತರಾಗ್ತೀರಿ ಅನ್ನೋದ್ರ ಮೇಲೆ ಗುರು ಅಷ್ಟರ ಮಟ್ಟಿಗೆ ಆ್ಯಕ್ಟಿವೇಶನ್ ಆಗುತ್ತೆ. ಇದು ಒಂದಾದರೆ ಇನ್ನೊಂದು ಆಗಲೇಬೇಕು ಅನ್ನೋಷ್ಟು ಮಟ್ಟಿಗೆ ಡೈರೆಕ್ಟ್ಲಿ ಪ್ರೊಪೋಷ್ನಲ್, ಆಯಿತಾ. ದೆನ್ ಲಾಸ್ಟ್ 1-2 ಪಾಯಿಂಟ್ಸ್ ಇದೆ. ಏನಂತ ಅನ್ನೋದಾದರೆ, ಒಂದು ಗುರುಗಳಿಗೆ ನೀವು ನಡ್ಕೊಳ್ಬೇಕಾಗತ್ತೆ. ಸೊ ಯಾವ್ದಾದ್ರು ಒಂದು ನೀವು ಇಷ್ಟಪಡೋವಂಥ ಗುರುಗಳು, ಆಯಿತಾ. ಸೊ ನೀವು ಮನಸ್ಸಿಂದ ನಿಮಗೆ ತೃಪ್ತಿ ಆಗೋ ಒಂಥರ ನೀವು ನಡ್ಕೋಬೇಕಾಗತ್ತೆ. ಅಂದರೆ ನಿಮ್ಮ ಮನೆಯಲ್ಲಿ ಏನಾದರೂ ಒಂದು ಒಳ್ಳೆ ಕೆಲಸ ಆದರೆ ಅಲ್ಲಿಗೆ ಹೋಗಿ ನಡ್ಕೊಳ್ಳೋದು, ಅಂದರೆ ಅಲ್ಲಿಗೆ ಹರಕೆ ಮಾಡ್ಕೊಳ್ಳೋದು, ಅಥವಾ ಅಲ್ಲಿ ರೆಗ್ಯುಲರಾಗಿ ವಿಸಿಟ್ ಮಾಡೋದು, ಸುಮಾರು ಇದೆ, ಆಯಿತಾ. ಗುರುಗಳು ದೇವಸ್ಥಾನಗಳಿಗೆ ಏನು ಕಮ್ಮಿ ಇಲ್ಲ ನಮ್ಮ ದೇಶದಲ್ಲಿ. ಸೊ ಒಂದು ಅಥವಾ ನಾನು ಹೇಳಬೇಕು ಅಂದರೆ, ಗುರು ದತ್ತಾತ್ರೇಯ ಆಗಿರ್ಬೋದು, ಗುರು ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು, ಅಥವಾ ಗುರು ಸಾಯಿಬಾಬಾ ಆಗಿರ್ಬೋದು. ಸೊ
ಅನೇಕ ಇನ್ನೂ ಬೇರೆ ಬೇರೆ ನಿಮ್ಮ ಲೊಕ್ಯಾಲಿಟಿಲಿ ಇನ್ನೂ ಸುಮಾರು ಇರ್ಬೋದು ಆಯಿತಾ, ಗುರುಗಳಿಗೆ ಸಂಬಂಧಪಟ್ಟಂಗೆ. ಸೊ ಅಂಥ ದೇವಸ್ಥಾನಗಳಿಗೆ ಅಥವಾ ಅಂಥ ಗುರುಗಳಿಗೆ ನೀವು ನಡ್ಕೊಳ್ಳಿ, ಆವಾಗ ನಿಮಗೆ ಆಟೋಮೆಟಿಕ್ಕಾಗಿ ಗುರು ಆ್ಯಕ್ಟಿವೇಶನ್ ಆಗುತ್ತೆ. ಇದೆಲ್ಲ ಲಾಂಗ್ ಪ್ರೋಸೆಸ್, ಇದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಬಟ್ ಆಗುತ್ತೆ ಆ್ಯಕ್ಟಿವೇಶನ್ 100% ಆಗುತ್ತೆ. ಸೊ ಇನ್ನು ಗುರುಗಳಿಗೂ ನಡ್ಕೊಂಡು ಗುರುವಾರ ಉಪವಾಸಗಳನ್ನು ಮಾಡ್ತಾ ಅದೊಂದು ನಿಷ್ಠೆಯಿಂದ ನೀವು ಪೂಜೆಗಳನ್ನು ಮಾಡ್ತಾಯಿದ್ದೀರಿ ಅನ್ನೋದಾದರೆ ಫ್ಯಾಂಟಾಸ್ಟಿಕ್. ಅದು ಇನ್ನೂ ತುಂಬ ಚೆನ್ನಾಗಿ ಆ್ಯಕ್ಟಿವೇಶನ್ ಮಾಡುತ್ತೆ, ಮ್ಯಾಜಿಕ್ಸ್ ಆಗುತ್ತೆ, ಲಿಟ್ರಲಿ ಮ್ಯಾಜಿಕ್ಸ್ ಆಗುತ್ತೆ. ನಾನು ಇದನ್ನು ನೋಡಿದ್ದೀನಿ. ಗುರುಗಳಿಗೆ ಒಂದು ಸ್ವಲ್ಪ ನಡ್ಕೊಳ್ಳೋದನ್ನು ಅಭ್ಯಾಸ ಮಾಡಿ. ಬಟ್ ಇದು ಹೊರಗಡೆ ತೋರಿಕೆಗಲ್ಲ. ನೀವು ಹೊರಗಡೆ ನೀವು ದೇವಸ್ಥಾನದಲ್ಲಿ ಅಡ್ಬಿಡಲಿಲ್ಲ ಅಂದರೂ ನಡೆಯುತ್ತೆ, ಪರವಾಗಿಲ್ಲ, ಬಟ್ ಮನಸ್ಸಿಂದ ತುಂಬ ನಿಷ್ಠೆಯಿಂದ ನಡ್ಕೋಬೇಕಾಗತ್ತೆ. ದೆನ್ ಲಾಸ್ಟ್ ಪಾಯಿಂಟು ಆ್ಯಂಡ್ ಮೋಸ್ಟ್ ಅನ್ಕನ್ವೆನ್ಷನಲ್ ಪಾಯಿಂಟು ಏನು ಅಂದರೆ, ರಾಜಕೀಯ ಸುದ್ದಿಗಳಿಗೆ ಗಮನ ಕೊಡಿ ಆಯಿತಾ. ನೀವು ರಾಜಕೀಯ ಸುದ್ದಿಗಳಿಗೆ ಗಮನ ಕೊಟ್ಟು ದೇಶದಲ್ಲಿ ಏನಾಗ್ತಾ ಇದೆ, ರಾಜ್ಯದಲ್ಲಿ ಏನಾಗ್ತಾ ಇದೆ, ಸೊ ರಾಜಕಾರಣಿಗಳ ಲೈಫ್ ಹೆಂಗಿರುತ್ತೆ, ಸೊ ಅಥವಾ ಸಾಧ್ಯ ಆದರೆ ನೀವು ರಾಜಕೀಯದಲ್ಲಿ ಇನ್ವಾಲ್ವ್ಮೆಂಟ್ ತೊಗೊಳ್ಳಿ ಆಯಿತಾ. ಸೊ ರಾಜಕೀಯ ನಿಮ್ಮ ಜೀವನದಲ್ಲಿ ಎಷ್ಟರ ಮಟ್ಟಿಗೆ ನೀವು ಗಮನ ಕೊಡ್ತೀರಿ ಅಷ್ಟರ ಮಟ್ಟಿಗೆ ಗುರು ನಿಮ್ಮ ಜಾತಕದಲ್ಲಿ ಆ್ಯಕ್ಟಿವೇಶನ್ ಆಗುತ್ತೆ. ಒಬ್ಬೊಬ್ಬರಿಗಂತೂ ರಾಜಕೀಯದಲ್ಲಿ ಇಂಟ್ರೆಸ್ಟೇ ಇರಲ್ಲ, ಸೊ ಅದೇನಕ್ಕೆ ಬೇಕು ಅಂತ. ಹೌದು, ಅದರಿಂದ ನಿಮಗೇನು ಡಿಫ್ರೆನ್ಸ್ ಆಗ್ದಲೇ ಇರ್ಬೋದು ಆಯಿತಾ. ಸೊ ಬಟ್ ಆದರೆ ಡೆಫಿನೆಟ್ಲಿ ರಾಜಕೀಯ ಸುದ್ದಿಗಳನ್ನು ನೀವು ಪದೇ 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 ಕೇಳಬೇಕಾಗತ್ತೆ, ರಾಜಕೀಯ ಸುದ್ದಿಗಳನ್ನು ನೋಡಬೇಕಾಗತ್ತೆ. ಆವಾಗ ಗುರು ತುಂಬ ಚೆನ್ನಾಗಿ ಆ್ಯಕ್ಟಿವೇಶನ್ ಆಗುತ್ತೆ. ಇದು ಹೆಂಗೆ ಸಂಬಂಧ? ಅಗೈನ್ ಗುರು ಈಸ್ ಎ ಪೊಲಿಟಿಕಲ್ ಪ್ಲಾನೆಟ್ ಅಲ್ಲ. ಸೊ ಗುರು ಎಲ್ಲಿ ಪೊಲಿಟಿಕ್ಸ್ ಇರುತ್ತೆ ಅಲ್ಲಿ ಗುರು ನ್ಯಾಚುರಲಾಗಿ ಅಟ್ರ್ಯಾಕ್ಟ್ ಆಗುತ್ತೆ. ಸೊ ನೀವು ಪದೇ 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 ಒಂದು ರಾಜಕೀಯ ಸುದ್ದಿಗಳನ್ನು ಕೇಳೋದು, ರಾಜಕೀಯ ಸುದ್ದಿಗಳಲ್ಲಿ ಇಂಟ್ರೆಸ್ಟ್ ಕೊಟ್ಟು ನೋಡೋದು, ಈ ಥರ ಮಾಡಿದಾಗ ನ್ಯಾಚುರಲಿ ಗುರು ಆ್ಯಕ್ಟಿವೇಶನ್ ಆಗೇ ಆಗುತ್ತೆ. ಸೊ ಇದಿಷ್ಟು ಗುರುನ ಹೆಂಗೆ ಆ್ಯಕ್ಟಿವೇಶನ್ ಮಾಡ್ಕೊಳ್ಳೋ ಅನ್ನೋ ವಿಚಾರ. ಸೊ ಇದು ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಹೌಸ್. ನಿಮ್ಮ ಜಾತಕದಲ್ಲಿ ಗುರು ಯಾವುದೇ ಮನೆಯಲ್ಲಿದ್ದರೂ ಕೂಡ ಈ ಟೆಕ್ನಿಕ್ಗಳನ್ನು ಫಾಲೋ ಮಾಡಿ ಆ ಮನೆಯ ಪಾಸಿಟಿವ್ ರಿಸಲ್ಟ್ಗಳನ್ನು ಗುರು 100% ನಿಮಗೆ ಕೊಟ್ಟೇ ಕೊಡುತ್ತೆ. ಸೊ ಇದ್ಯಾವುದು ಕೂಡ ಖರ್ಚಾಗುವಂಥದ್ದಲ್ಲ, ಎಲ್ಲದನ್ನು ಕೂಡ ನೀವೇ ಸ್ವಯಂ ಮಾಡೋವಂಥದ್ದು, ಇನ್ನೊಬ್ಬರು ಹೇಳಿಕೊಟ್ಟು ಮಾಡೋವಂಥದ್ದು ಅಲ್ಲ. ಅದೆಲ್ಲ ನೀವೇ ಒಂದು ಸಣ್ಣ ಪುಟ್ಟ ಜೀವನದಲ್ಲಿ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳೋದ್ರಿಂದ ಮಾಡೋವಂಥ ವಿಚಾರಗಳು ಅಷ್ಟೇ. ಸೊ ಇದಿಷ್ಟು ಈ ಹೊತ್ತಿನ ವಿಶೇಷ. ನಾನು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರದ ಜೊತೆ ಬರ್ತೀನಿ. ಆ್ಯಂಡ್ ಈ ಸತಿ ಸ್ವಲ್ಪ ಬೇಗನೆ ಬರ್ತೀನಿ. 2026ರಲ್ಲಿ ಸುಮಾರು ವೀಡಿಯೋಗಳನ್ನ ಮಾಡೋವಂಥ ಪ್ಲ್ಯಾನ್ ಇದೆ. ಆ್ಯಂಡ್ ಅದಕ್ಕೆ ಬೇಕಾಗಿರೋ ಎಲ್ಲ ಪ್ರಿಪ್ರೇಷನ್ನು ಕೂಡ ಆಗಿದೆ. ದಟ್ಸ್ ವೈ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಜೊತೆ ಬರ್ತೀನಿ. ಅಲ್ಲಿವರೆಗೆ ನಮಸ್ಕಾರ.